ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಒಂದೊಳ್ಳೆ ಕ್ವಾಲಿಟಿ ಇಂಟೀರಿಯರ್ ಬೇಕಂತಂದರೆ ನೀವು ವಿವಾ ಡಿಸೈನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಮನೆಯ ಇಂಟೀರಿಯರ್ ಇದೆಲ್ಲ ಒನ್ ಆಫ್ ದ ಕ್ಲಾಸಿಕ್. ನಾನು ಇದನ್ನು ಕಂಟೆಂಪ್ರರಿ ಡಿಸೈನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೋತ್ ದ ವರ್ಡ್ಸನ್ನು ಕಾಂಬಿನೇಷನ್ ಮಾಡಿರೋಂಥ ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ವಿವಾ ಡಿಸೈನ್ ಕಡೆಯಿಂದ ಅಭಿಷೇಕ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಸರ್ ನೀವು ಸರ್? ನಾನು ಚೆನ್ನಾಗಿದ್ದೀನಿ. ಎಕ್ಸಾಕ್ಟಾಗಿ ಯಾವ ಲೊಕೇಶನಲ್ಲಿ ಇದೆ ಸರ್? ದೊಡ್ಡ ಬಿದಿರಕಲ್ಲ ಸರ್, ಅದು ದೊಡ್ಡ ಬಿದಿರಕಲ್ಲು. ಹೌದು. ಈ ಮನೇಲಿ ಏನೇನು ಮಾಡಿದ್ದೀರಾ ಸರ್ ನೀವು? ಸರ್ ಮೇನ್ ಆಗಿ 820 ಇಂಟೀರಿಯರ್ಸ್ ಮಾಡಿದ್ದೀವಿ ಸರ್. ಅಂದರೆ ವಾರ್ಡ್ರೋಬ್ಸ್, ಟಿವಿ ಯೂನಿಟ್ಸ್ ಅದೆಲ್ಲ ಟೋಟಲ್ ಮಾಡ್ಕೊಟ್ಟಿದ್ದೀವಿ. ಯಾವ ಥೀಮನ್ನು ಫಾಲೋ ಮಾಡಿದ್ದೀರಾ ಸರ್? ನೀವು ಹೇಳಿದ್ರೆ ಕಂಟೆಂಪ್ರರಿ ಥೀಮಲ್ಲಿ ಹೋಗಿದ್ದೀವಿ. ಮಿಕ್ಸ್ ಮ್ಯಾಚ್ ಆಫ್ ಬೋತ್ ಟ್ರೆಡಿಷನಲ್ ಆಸ್ ವೆಲ್ ಆಸ್ ಮಾಡರ್ನ್. ಆ ಒಂದು ಥೀಮ್ ನಾವು ತೊಗೊಂಡೋಗಿದ್ದೀವಿ ಸರ್. ಹೊಸದಾಗಿ ಏನು ಇಂಪ್ಲಿಮೆಂಟ್ ಮಾಡಿದ್ದೀರಾ ಇಲ್ಲಿ? ಸರ್ ಮೇನ್ ನೀವು ಫಾಲ್ ಸೀಲಿಂಗ್ಸ್ ನೋಡ್ಬೇಕು, ಚೆನ್ನಾಗಿ ಬಂದಿದೆ. ಆಸ್ ವೆಲ್ ಆಸ್ ಇಲ್ಲಿ ನೀವು ನೋಡ್ಬೇಕಾದ್ರೆ ವಾರ್ಡ್ರೋಬ್ ಪ್ಯಾಟರ್ನ್ ಚೆನ್ನಾಗಿ ಬಂದಿದೆ. ಅಂದರೆ ಸಿಂಗಲ್ ಕಲರ್ ಹೋಗಿದ್ರು ನಾವು ಅದ್ರ ಮೇಲೆ ಪ್ಯಾಟರ್ನ್ಸ್ ಥರ ಮಾಡಿದ್ದೀವಿ. ಆ ಪ್ಯಾಟರ್ನ್ಸ್ ಮತ್ತೆ ಪೇಂಟ್ಸ್. ಸೊ ಒಂದು ಯೂನಿಕ್ನೆಸ್ನ ನಾವು ವಾರ್ಡ್ರೋಬ್ಸ್ ಅಲ್ಲಿ ಕೊಟ್ಟಿದ್ದೀವಿ ಸರ್. ವಾರ್ಡ್ರೋಬ್ಸ್ ಅಲ್ಲಿ ಕೊಟ್ಟಿರುವಂಥದ್ದು. ಇಲ್ಲಿಂದ ಬಜೆಟ್ ತಿಳ್ಕೊಬೋದು ಎಷ್ಟಾಯ್ತು ಅಂತ? ಎಸ್ ಸರ್. ಆಲ್ಮೋಸ್ಟ್ 15 lakhs ಪ್ಲಸ್ GST ಬರುತ್ತೆ ಸರ್. 15 lakh ಪ್ಲಸ್ GST. ಓನರ್ ಹೆಸರೇನು ಸರ್? ಸರ್ ನಂದಿನಿ ರೆಡ್ಡಿ ಮೇಡಮ್ ಆ್ಯಂಡ್ ಮಹೇಶ್ ಮೇಡಮ್. ಓಕೆ, ಇದಾರ ಮೇಡಮ್? ಮೇಡಮ್ ಇದ್ದಾರೆ ಸರ್. ಎಸ್. ಓಕೆ, ಮಾತಾಡೋಣ ಅಲ್ವಾ? ಫಸ್ಟ್ ಮನೆ ನೋಡ್ಕೊಂಬರೋಣ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಸೊ ನಿಮಗೂ ಕೂಡ ಕ್ವಾಲಿಟಿ ಇಂಟೀರಿಯರ್ ಬೇಕಂದ್ರೆ ವಿವಾದರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಬನ್ನಿ ಮನೆ ನೋಡ್ಕೊಂಬರೋಣ. ಸರ್ ಮೊದಲೇದಾಗಿ ಚಿಕ್ಕ ಪೋಯರ್ ಮಾಡಿದ್ದೀರಾ. ಹೌದು ಸರ್. ಪೋಯರ್ ಬಗ್ಗೆ ಹೇಳಿ. ಎಸ್ ಸರ್. ಸೊ ಮೇನ್ಲಿ ಸರ್ ಇದು ಫೈರ್ ಹೇಗಿತ್ತು ಅಂದರೆ ನಮಗೆ ಎಂಟ್ರೆನ್ಸ್ ಬರ್ತಿದ್ದಂಗೆ ಸಿಕ್ತಿತ್ತು. ಸೊ ಅದಕ್ಕೋಸ್ಕರ ನಾವು ಒಂದು ಆರ್ಟಿಫಿಷಿಯಲ್ ವಾಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಕಂಟೆಂಪ್ರರಿ ಸರ್. ಏನಂದ್ರೆ ನೀವು ನೋಡ್ಬೋದು ಪ್ಲೈಬೋರ್ಡ್ ಆಸ್ ವೆಲ್ ಆಸ್ ಮಿರರ್, ಈ ಥರ ಒಂದು ಎರಡು ಮೆಟಲ್ ನಾವು ಹೇಗೆ ಕಾಂಬಿನೇಷನ್ ಮಾಡಿ ತೊಗೊಂಡೋಗ್ತೀವಲ್ಲ ಸರ್, ಆ ಥರ ತೊಗೊಂಡಿದ್ದೀವಿ. ಪ್ಲಸ್ ಇದು ಸ್ವಲ್ಪ ವಾಲ್ಯೂಮ್ ಚೆನ್ನಾಗಿ ಕಾಣಲಿ, ಯಾಕಂದ್ರೆ ಸ್ಪೇಸ್ ಕನ್ಸ್ಟೆಂಟ್ ಆಗ್ಬಾರ್ದು ಅಂತೇಳಿ ಫುಲ್ ಹೋಗಿದ್ದೀವಿ. ಸೊ ಈ ಸೆಂಟರ್ ಪ್ಲೇಸ್ ಏನು ಮಿರರ್ ಬರುತ್ತೆ, ದಿಸ್ ವಿಲ್ ಶೋ ದ ವಾಲ್ಯೂಮ್ ಸರ್. ಆ ಮ್ಯಾಕ್ಸಿಮಮ್ ವಾಲ್ಯೂಮ್ ಸ್ಪೇಷಸ್ ಇಲ್ಲಿ ತೋರಿಸುತ್ತೆ. ಆಮೇಲೆ ಪಕ್ಕದಲ್ಲಿ ಬರೋ ಮಿರರ್ಸ್ ನಾವು ಮತ್ತೆ ಸ್ಟ್ರೈಟ್ ಹೋಗಲಿಲ್ಲ, ಒಂದು ಡಯಾಗ್ನಲ್ ಕಟ್ ಕೊಟ್ಟಿದ್ದೀವಿ. ಸೊ ಆ ಡಿಸೈನ್ ಪ್ಯಾಟರ್ನ್ ಕೂರಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು ಸಿಂಪಲ್ ಲೆಡ್ ಸರ್. ಸೊ ಈ ಥರ ಆರ್ಟಿಫ್ಯಾಕ್ಟ್ಸ್ ಎಲ್ಲ ಮಾಡಿದಾಗ ಸೊ ಮನೆ ಎಂಟ್ರೆನ್ಸ್ ಬರ್ತಂಗೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಫೈರ್ ನಾವಿಲ್ಲಿ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಅದಾಗಿ ಕಂಟಿನ್ಯೂ ಮಾಡ್ಕೊಂಡ್ಬಿಟ್ಟು ಬೀಮ್ನ ಕವರ್ ಮಾಡ್ಕೊಂಡಿದ್ದೀವಿ ಸರ್. ಯಾಕಂದ್ರೆ ಜಸ್ಟ್ ಮತ್ತೆ ಇಲ್ಲಿಗೆ ಬಂದಾಗ ಈ ಬೈಮ್ ಪ್ಯಾನಿಂಗ್ ಥರ ಮಾಡಿದಾಗ ಒಂದು ಒಳ್ಳೆ ಗೇಟ್ ವೇ ಥರ ಸಿಗುತ್ತೆ. ಸೊ ಬೀಮ್ ಪ್ಯಾನಿಂಗ್ ಮತ್ತು ಅದಾಗೆ ಡ್ರಾಪ್ ತೊಗೊಂಡಿದ್ದೀವಿ. ಸೊ ನಾವು ಸ್ಟೇರ್ ಕೇಸ್ ಅಥವಾ ಕಿಚನ್ ಒಳಗೆ ಹೋದಾಗ ಒಂದು ಒಳ್ಳೆ ಎಂಟ್ರೆನ್ಸ್ ಲುಕ್ ನಾವು ಇಲ್ಲಿ ಕೊಟ್ಟಿದ್ದೀವಿ ಸರ್. ಇಲ್ಲಿ ಕೊಡುವಂಥದ್ದು. ಇದು ಆಕ್ಚುಲಿ ನಮಗೆ ಲೈಕ್ ಪೋಯರ್ ಇಲ್ಲ ಅಂದ್ರೂ ಕ್ರಿಯೇಟ್ ಮಾಡ್ಕೊಂಡ್ರೆ ಸರ್. ಯಾಕಂದ್ರೆ ನೋಡ್ಬೋದು ಜಸ್ಟ್ ಮೇನ್ ಡೋರ್ ಅಲ್ಲೇ ಇದೆ, ಎಂಟ್ರೆನ್ಸ್ ಹಾಗೆ ಬರ್ತಾ ಇದೆ. ಸೊ ಇದು ನಾವು ಈ ಥರ ಮಾಡೋದು ಬೇಡ, ಯಾಕಂದ್ರೆ ಓಪನ್ ಕಿಚನ್ ಕಾನ್ಸೆಪ್ಟ್ ಸ್ವಲ್ಪ ನಾವು ಪಾರ್ಟಿಷನ್ ಅಲ್ಲಿ ಡಿವೈಡ್ ಮಾಡ್ಕೊಂಡು ಅಂತೇಳಿ ಈ ಥರ ಒಂದು ಪಾರ್ಟಿಷನ್ ತೊಗೊಂಡು ರನ್ ಮಾಡ್ಕೊಂಡಿದ್ದೀವಿ ಸರ್. ಸ್ವಲ್ಪ ಇದೇನಾಗುತ್ತೆ ಅಂದ್ರೆ ನಮ್ಮ ಕಿಚನ್ ಅನ್ನು ಹೈಡ್ ಮಾಡುತ್ತೆ ಸರ್. ಎಸ್, ಅದನ್ನು ಹೈಡ್ ಮಾಡುತ್ತೆ. ಪ್ಲಸ್ ನಿಮ್ಗೊಂದು ಡಿಸೈನ್ ಎಲಿಮೆಂಟ್ ಅಲ್ಲಿ ಆಡ್ ಆದಂಗೆ ಆಗುತ್ತೆ. ಸೊ ಮನೆಗೆ ಒಂದು ಸ್ವಲ್ಪ ಚೆನ್ನಾಗಿ ಇಂಟರೆಸ್ಟ್ ಸಿಗುತ್ತೆ ಸರ್, ಚೆನ್ನಾಗಿ ಬರುತ್ತೆ. ಓಕೆ ಸರ್, ಈ ಕಡೆ ಬಂದ್ರೆ ಫಾಲ್ ಸೀಲಿಂಗ್ ಅಲ್ಲಿ ಫಸ್ಟ್ ಸರ್ ಫಾಲ್ ಸೀಲಿಂಗ್ ನೋಡ್ಬೋದು. ಟೋಟಲ್ ಆಗಿ ಪೆರಿಫರಲ್ ಫಾಲ್ ಸೀಲಿಂಗ್ ರನ್ ಆಗಿದೆ ಸರ್. ಪೆರಿಫರಲ್ ಫಾಲ್ ಸೀಲಿಂಗ್ ಅಲ್ಲಿ ನಾವು ಮೇನ್ ಆಗಿ ಏನ್ ಮಾಡಿದೀವಿ ಅಂದ್ರೆ ಲೈಟ್ ಗೋಸ್ಕರ ಫೋಕಸ್ ಮಾಡಿದ್ವಿ, ಅಂದ್ರೆ ಪ್ಯಾನಲ್ ಲೈಟ್ಸ್ ಗೆ. ಅಂಡ್ ಇನ್ ಬಿಟ್ವೀನ್ ಏನು ಬರುತ್ತೆ ಈ ತರ ಒಂದು ಕ್ರಿಸ್ ಕ್ರಾಸ್ ಪ್ಯಾಟರ್ನ್ ಹೋಗಿದೀವಿ ಸರ್. ಇವಾಗ ತುಂಬಾ ಟ್ರೆಂಡ್ ಅಲ್ಲಿ ಆಕ್ಚುಲಿ ಈ ತರ ಫಾಲ್ ಸೀಲಿಂಗ್ ನಡೀತಿದೆ ಸರ್. ನಾವು ತುಂಬಾ ಪ್ರಾಡಕ್ಟ್ಸ್ ಅಲ್ಲಿ ಈ ತರ ಮಾಡ್ತಾ ಇದೀವಿ. ಸೊ ಇದು ಮೇನ್ ಆಗಿ ಏನಾಗುತ್ತೆ, ನಾವು ಸೆಂಟ್ರಲ್ ಜಸ್ಟ್ ಒಂದು ಐಲ್ಯಾಂಡ್ ಕೊಡೋ ಬದಲು ಆ ಐಲ್ಯಾಂಡ್ ನ ನಾವು ಬ್ರೇಕ್ ಮಾಡ್ಕೊಂಡು ನಾವು ಕೋಲೈಟ್ಸ್ ಕೊಟ್ಟಾಗ ತುಂಬಾ ಹೈಲೈಟ್ ಚೆನ್ನಾಗಿ ಕೊಡುತ್ತೆ ಸರ್. ಲುಕ್ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಆಮೇಲೆ ಡಿಸೈನ್ ಲೈಟ್ ನೀವೇ ಸಜೆಸ್ಟ್ ಮಾಡ್ತೀರಾ? ಸಜೆಷನ್ಸ್ ನಮ್ಮ ಕಡೆಯಿಂದ ಬರುತ್ತೆ ಸರ್. ಫಾರ್ ಡಿಸೈನ್ ಲೈಟ್ಸ್ ಅಂಡ್ ಫ್ಯಾನ್ಸ್ ಎಲ್ಲ ಸಜೆಷನ್ಸ್ ನಮ್ದು ಕೊಟ್ಟಿದ್ದೀವಿ. ಸಜೆಷನ್ ಒಂದೇ ಅಲ್ಲ, ನಮ್ಗೆ ಟೈಮ್ ಇಲ್ಲ ಅಂದ್ರೆ ನೀವೇ ಹಾಕೊಡ್ತೀರಾ ಸರ್? ಹಾಂ ಸರ್, ನಮ್ಮ ಹತ್ರ ಎಲೆಕ್ಟ್ರಿಷಿಯನ್ ಟೀಮು ಇದೆ. ಸೊ ಇನ್ ಕೇಸ್ ಕಸ್ಟಮರ್ಸ್ ಕಡೆಯಿಂದ ಅವ್ರ ಟೀಮ್ ಸಿಗ್ತಿಲ್ಲ, ಅಲ್ಲ ಮಾಡಕ್ ಆಗ್ತಿಲ್ಲ ಅಂದಾಗ ನಮ್ಮ ಟೀಮ್ನ ಕಳಿಸ್ಕೊಟ್ಟು ನಾವಿಲ್ಲಿ ಮಾಡ್ಕೊಡ್ತೀವಿ. ಯಾಕಂತಂದ್ರೆ ಫ್ಯಾನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಲೈಟ್ ಬಂದಿದೆ. ಎಕ್ಸಾಕ್ಟ್ಲಿ ಸರ್. ಸೂಪರ್. ಟಿವಿ ಯೂನಿಟ್ ಸರ್ ಟಿವಿ ನೋಡಬಹುದು ಸರ್. ಹಾಗೆ ನಾವಿಲ್ಲಿ ಬ್ಯಾಕ್ ಪ್ಯಾನಲ್ ಫುಲ್ ಹೋಗಿಲ್ಲ, ಒಂಥರ ಚಿಕ್ಕ ಮಾಡೆಲ್ ನೋಡಿದೀವಿ. ಸೊ ದಟ್ ಏನಾಗಿದೆ, ಸ್ಟೋನ್ ಲ್ಯಾಮಿನೇಟ್ ಹೋಗಿದೆ ಸರ್. ನಾವು ತುಂಬ ಕಡೆ ಸ್ಟೋನ್ ಲ್ಯಾಮಿನೇಟ್ ಸಂಬಂಧ ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸ್ ನೋಡಿರ್ತೀರ. ಬಟ್ ಇದು ಯಾವ ಥರ ತೊಗೊಂಡಿದ್ದೀವಿ ಅಂದರೆ ಜಾಸ್ತಿ ನಮ್ಗೆ ಏನು ವೇನ್ಸ್ ಬರ್ದಿರಂಗೆ ಒಂದು ಕಂಟೆಂಪ್ರರಿ ತೊಗೊಂಡಿದ್ದೀವಿ. ಅಂಡ್ ಅದೇ ಲ್ಯಾಮಿನೇಟ್ ನಾವು ಇಲ್ಲಿ ತೊಗೊಂಡಿದ್ವಿ ಸರ್. ಯಾಕಂದ್ರೆ ತುಂಬ ಪ್ರಾಡಕ್ಟ್ಸ್ ರಾಫ್ಟರ್ ಯೂಸ್ ಮಾಡಿದ್ವಿ. ಬಟ್ ಇಲ್ಲಿ ಆ ರಾಫ್ಟರ್ ಹೋಗೋದು ಬೇಡ ಅಂತೇಳಿ ಸೇಮ್ ಸ್ಟೋನ್ ಫಿನಿಶ್ ಲ್ಯಾಮಿನೇಟ್ನ ಗ್ರೂ ತೊಗೊಂಡು ಅದ್ರಲ್ಲಿ ಪೇಂಟ್ ಕೊಟ್ಟಿದ್ದೀವಿ. ಸೊ ಸೇಮ್ ಲ್ಯಾಮಿನೇಟು ಬಟ್ ಡಿವೈಡ್ ಇಂಟು 2 ಡಿಫರೆಂಟ್ ಪ್ಯಾಟರ್ನ್ಸ್ ಅದು ರನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಆಸ್ ಯೂಶಲ್ ಇಲ್ಲಿ ನಾವು ವುಡನ್ ಲ್ಯಾಮಿನೇಟ್ಸ್ ಹೋಗಿದ್ವಿ ಸರ್. ಸೊ ಸ್ಟೋನ್ ಆ್ಯಂಡ್ ವುಡನ್ ಲ್ಯಾಮಿನೇಟ್ಸ್ ಕಾಂಬಿನೇಷನ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಹಾಗೆ ಇದು ಫ್ಲೋರ್ ಮೌಂಟೆಡ್ ಬರಲ್ಲ, ಟೋಟಲಿ ಬಂದು ವಾಲ್ ಮೌಂಟೆಡ್ ಕೊಟ್ಟಿದ್ದೀವಿ. ಸೊ ಬಾಟಮಲ್ಲಿ ನೀವು ಕ್ಲೀನಾಗಿ ಗೂರ್ಸಕ್ಕಾಗಬೋದು, ಸಾರ್ಸಕ್ಕೆ ಕರೆಕ್ಟಾಗಿ ರೆಡಿ ಆಗುತ್ತೆ ಸರ್. ಅಲ್ಲಿಗೆ ತುಂಬಾ ಜಾಗ ಕೊಟ್ಬಿಡಿ ಸರ್. ಬೇಕಾದ್ರೆ ಇದು ಕೆಳಗಡೆ ಪೆಬಲ್ ಟ್ರೇ ಎಲ್ಲ ಸರ್, ಪೆಬಲ್ ಟ್ರೇ ಮಾಡ್ಕೊಂಡು ಅದು ಇನ್ನೊಂಚೂರು ವ್ಯಾಲ್ಯೂನ ಆ್ಯಡ್ ಮಾಡ್ಕೊಂಡು ಹೋಗುತ್ತೆ ಸರ್. ನೋಡಿ ವೀಕ್ಷಕರೇ, ಇದಕ್ಕೆ ಅಕ್ವೇರಿಯಂ ಮತ್ತು ಪೆಬಲ್ ಟ್ರೇನ ಹಾಕೊಂಡ್ರೆ ನೆಕ್ಸ್ಟ್ ಲುಕ್ ಇರುತ್ತೆ ಅಂತ ಹೇಳ್ಬೋದು. ಈ ಕಡೆ ಬಂದಾಗ ಸರ್ ಟಾಯ್ಲೆಟ್ ತೊಗೊಂಡಿದ್ವಿ. ಹಾಗೆ ಟಾಯ್ಲೆಟ್ ಡಿವೈಡ್ ಮಾಡ್ಕೊಂಡು ಸರ್ ಒಂದು ಓಪನ್ ಯೂನಿಟ್. ಸೊ ನಿಮ್ಮ ಆರ್ಟಿಫ್ಯಾಕ್ಟ್ಸ್ ಅಂತ ನಿಮ್ಗೆ ಏನಾದ್ರು ಈಸಿಲಿ ಆಕ್ಸೆಸಿಬಲ್ ಬೇಕು ಅಂತ ಐಟಮ್ಸ್ ತಗೊಳಕಿರುತ್ತೆ. ಇನ್ನೊಂದು ಕ್ಲೋಸ್ ಯೂನಿಟ್ ಕೊಟ್ಟಿದ್ವಿ. ಹಾಗೆ ಆ ಕ್ಲೋಸ್ ಯೂನಿಟ್ ನಾವು ಸ್ಟೋನ್ ಲ್ಯಾಮಿನೇಟ್ ಅಲ್ಲಿ ಹೋಗಿದ್ದೀವಿ. ವುಡನ್ ಕಾಂಬಿನೇಷನ್ ಹೋಗಿ ಸ್ಟೋನ್ ಲ್ಯಾಮಿನೇಟ್ ಹೋಗಿದ್ದೀವಿ. ಸೊ ಹಾಗೆ ಇಲ್ಲಿಗೆ ನಿಮ್ಗೆ ಶೆಲ್ಫ್ ಬರುತ್ತೆ ಸರ್. ಸೊ ಇಲ್ಲಿಗೂ ಸ್ಟೋರೇಜ್ ಯೂಸ್ ಆಗುತ್ತೆ, ಆ ಕಡೆ ಸ್ಟೋರೇಜ್ ಆಗುತ್ತೆ. ಬಟ್ ಓನ್ಲಿ ಥಿಂಗ್ ಇಸ್ ದಟ್ ಆ ಕಡೆ ಆರ್ಟಿಫ್ಯಾಕ್ಟ್ಸ್ಗೆ ಈ ಕಡೆ ನೀವು ಏನೇನು ಕಾಣಬಾರ್ದು ಅಂತ ಐಟಮ್ಸ್ನ ಪ್ಲೇಸ್ ಮಾಡೋಕ್ಕೆ. ಸೊ ಈ ಥರ ಎರಡು ಥರ ನಾವು ತೊಗೊಂಡ್ರೆ ಯೂಸ್ ಮಾಡ್ಕೊಂಡು ಕರೆಕ್ಟ್ ಆಗಿರುತ್ತೆ. ಒಂದೇ ಜಾಗದಲ್ಲಿ ಎರಡೂ ಸಿಕ್ತು. ನೋಡಿ ಈ ಥರ ಮಾಡಿಸ್ಕೊಂಡು ಆಮೇಲೆ ಇಲ್ದೆ ಬೇಡ ಅನ್ನೋದೆಲ್ಲ ತುಂಬಿಸಿಡೋ ಬದಲು ಅದಕ್ಕೋಸ್ಕರನೇ ಒಂದು ಜಾಗ, ಒಂಥರ ಇದು ಎಲೆಗೆಂಟ್ ಆಗಿರೋದಕ್ಕೆ ಒಂದು ಜಾಗ.
ಓಕೆ ಸರ್, ದೇವ್ರ ಮನೆಗೆ ಏನಾದರೂ ಇನ್ಪುಟ್ ಇದೆಯಾ ನಿಮ್ದು? ದೇವ್ರ ಮನೆ ಏನೇನು ಮಾಡಿದ್ರು? ಹಾಂ ಸರ್, ಬಾಟಮ್ ಅಲ್ಲಿ ಯೂನಿಟ್ ಕೊಟ್ಟಿದ್ದೀವಿ ಸರ್, ಫುಲ್ ಸ್ಟೋರೇಜ್ ಪರ್ಪಸ್. ಮೇನ್ ಆಗಿ ಇಲ್ಲಿ ಬಂದು ಹಿಂಭಾಗ ಬರುವಂತ ಆಲ್ಬಸ್ಟರ್ ಶೀಟ್ ಸರ್. ಸೊ ಇದು ಆಲ್ಮೋಸ್ಟ್ ಹೇಗಿರುತ್ತೆ ಅಂದ್ರೆ ಒಂದು ಈ ಆನಿಕ್ಸ್ ಮಾರ್ಬಲ್ ತರನೇ ಬರುತ್ತೆ, ಬಟ್ ವೆರಿ ಸ್ವಲ್ಪ ನಮ್ಮ ಎಕನಾಮಿಕಲ್ ವರ್ಕೌಟ್ ಆಗತ್ತರ ಇದು ಆಲ್ಬಸ್ಟರ್ ಶೀಟ್ ಹೋಗ್ಬೋದು. ಸೊ ಒಳ್ಳೆ ಲುಕ್ ಕೊಡುತ್ತೆ. ಮೇಡೆ ಹಾಗೆ ನಿಮ್ಗೊಂದು ಫಾಲ್ ಸೀಲಿಂಗ್ ತಗೊಂಡಿದ್ದೀವಿ ಸರ್. ಮಿನಿ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಈ ಆಲ್ಬಸ್ಟರ್ದೇ ಲುಕ್ ತುಂಬಾ ಚೆನ್ನಾಗಿದೆ. ಮೇನ್ ಲುಕ್ ಸರ್. ಸೊ ಯಾವುದೋ ಒಂದು ಒಳ್ಳೆ ಮೂರ್ತಿ ನೋಡಿ ಸರ್, ಇವಾಗ ಒಳ್ಳೆ ಹತ್ರ ವೆಂಕಟೇಶ್ವರ ಮೂರ್ತಿ ಇಕ್ಕಿದ್ದಾರೆ, ಹಿಂಭಾಗ ತಗೊಂಡಾಗ ತುಂಬಾ ಒಳ್ಳೆ ಗ್ರ್ಯಾಂಡ್ ಲುಕ್ ನಿಮಗೆ ಸಿಗ್ತಾ ಇದೆ ಸರ್. ಇದರಲ್ಲಿ ಎಷ್ಟು ವೆರೈಟಿ ಇದೆ ಸರ್ ನಮಗೆ? ಸರ್ ಕಾಂಬಿನೇಷನ್ಸ್ ಆಲ್ಮೋಸ್ಟ್ 20 ಕಲರ್ಸ್ ಅವೈಲೇಬಲ್ ಇದೆ ಸರ್. ಇದರಲ್ಲಿ 20 ಆಪ್ಷನ್ಸ್ ಇದೆ. ಮ್ಯಾಚಿಂಗ್ ಟು ಅವರ್ ಕಾಂಬಿನೇಷನ್ಸ್ ಆನ್ ಥೀಮ್ಸ್ ನಾವು ಇದನ್ನ ಸೆಲೆಕ್ಟ್ ಮಾಡ್ಕೊಬಹುದು ಸರ್. ಓಕೆ, ಯಾರಾದ್ರೂ ಲೈಕ್ ಈಗ ಇದ್ರ ಜೊತೆಲಿ ಸ್ಲಾಬ್ ಹಾಕೊಡಿ, ಸ್ವಲ್ಪ ಡೋರ್ ಇನ್ಪುಟ್ ಕೊಡಿ, ಅದೆಲ್ಲ ಕೊಡ್ತೀವಿ ಸರ್. ಡೋರ್ ಇನ್ಪುಟ್ಸ್ ಆಗಿರ್ಬೋದು, ಅಥವಾ ನೀವು ಹೇಳಿದಂಗೆ ಸ್ಲ್ಯಾಬ್ನು ಸೆಲೆಕ್ಟ್ ಮಾಡ್ಕೊಡ್ತೀವಿ, ಆಸ್ ವೆಲ್ as ಏನಾದ್ರು ಅದು ನಾವು ನಾವೇ ಪ್ರೊಕ್ಯೂರ್ಮೆಂಟ್ ಪ್ಲಸ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಡ್ಬೇಕು ಅಂತ ನಾವು ಮಾಡ್ಕೊಡ್ತೀವಿ ಸರ್. ಈ ತರ ಪ್ರಭಾವಳಿಸ್ ಅವೈಲೇಬಲ್ ಇದೆಯಾ? ಪ್ರಾಬ್ಲಮ್ಸ್ ಅವೈಲೇಬಲ್ ಸರ್. ಇದು ಸೊ ಕಾರ್ಪೆಂಟರ್ ಇರೋದ್ರಿಂದ ನೀವು ಅದೆಲ್ಲ ಮಾಡ್ಕೊಡ್ತೀರಾ? ಟೋಟಲ್ ಆಗಿ ಮಾಡ್ಕೊಡ್ತೀವಿ ಸರ್. ಸೊ ವುಡ್ ಎಲ್ಲ ಎಲ್ಲಿಂದ ಇದು ಮಾಡ್ತೀರಾ ನೀವು ತಗೊಂಡ್ಬರ್ತೀರಾ? ಸರ್ ವುಡ್ ಬಂದು ಇಲ್ಲೇ ಸೋರ್ಸ್ ಮಾಡ್ತೀವಿ. ಸೊ ಮಿನಿಮಲ್ ಇದ್ದಾಗ ಇಲ್ಲೇ ಸೋರ್ಸ್ ಮಾಡ್ತೀವಿ. ಸಮಥಿಂಗ್ ಏನಾದ್ರು ಮೇಜರ್ ಜಾಸ್ತಿ ಇದ್ದಾಗ ನಾವು ಬೇರೆ ಕಡೆಯಿಂದ ನಾವು ಶಿಫ್ಟ್ ಮಾಡಿ ಇಲ್ಲಿ ಕೊಡ್ತೀವಿ. ಶಿಫ್ಟ್ ತಗೊಂಡ್ಬರ್ತೀರಾ? ಓಕೆ, ಬನ್ನಿ ಇದು ನೋಡ್ಕೊಂಡು ಬರೋಣ. ಸರ್ ಕಿಚನ್ ಅಂತ ಬಂದಾಗ ಮೊದಲೇದಾಗಿ ಇಲ್ಲಿ ಈ ಸೆಕ್ಷನ್ ಎಕ್ಸಾಕ್ಟ್ಲಿ ಸರ್. ಸೊ ಇದು ಕಿಚನ್ ಎಂಟ್ರೆನ್ಸ್ ಹೋಗಕ್ಕೆ ಮುಂಚೆ ಸರ್ ನಮ್ಗೆ ಒಂದು ಒಳ್ಳೆ ಸ್ಪೇಸ್ ಸಿಗ್ತಾ ಇದೆ ಸರ್. ಸೊ ಏನು ಮಾಡಿದ್ವಿ, ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ತಗೊಂಡಿದ್ದೀವಿ. ಸೊ ದ ಬ್ರೇಕ್ಫಾಸ್ಟ್ ಕೌಂಟರ್ ಯೂಸ್ ಆಗ್ಬೋದು. ಪ್ಲಸ್ ನಾವು ಈ ಒಂದು ಮನೇಲಿ ಸಪ್ರೇಟ್ ಆಗಿ ಎಲ್ಲ ನಾವು ಕ್ರಾಕರಿ ಕೊಡೋಕೆ ಜಾಗ ಸಿಗ್ತಿರ್ಲಿಲ್ಲ. ಸೊ ಏನು ಮಾಡ್ಕೊಂಡು ಈ ಸ್ಟೇರ್ ಕೇಸ್ ಬಾಟಮ್ ನಾವು ತಗೊಂಡು ಈ ನಾವು ಕ್ರಾಕರಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ದಟ್ ಏನಾಗುತ್ತೆ ಅಂದ್ರೆ ನೀವು ಒಳ್ಳೆ ಕ್ರಾಕರೀಸ್ ಪ್ಲೇಸ್ ಮಾಡ್ಬೋದು. ಆಚೆ ಬಂದು ಬ್ಲ್ಯಾಕ್ ಅಲ್ಯೂಮಿನಿಯಂ ಶಟರ್ಸ್ ವಿತ್ ಕ್ಲಿಯರ್ ಗ್ಲಾಸ್ ಕೊಟ್ಟಿದ್ದೀವಿ. ಸೊ ಆಲ್ ಯೋರ್ ಪ್ರಾಸ್ಲಿನ್ಸ್ ಐಟಮ್ಸ್ ಅಥವಾ ಈ ಕ್ರಾಕರಿ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೊಳ್ಳೋಕ್ಕಾಗುತ್ತೆ. ಸ್ಟೋರೇಜ್ ಕಮ್ ಡಿಸ್ಪ್ಲೇ ಪರ್ಪಸ್ ಆ ಥರ ನಾವು ಇದನ್ನು ತಗೊಬೋದು ಸರ್. ಇಲ್ಲಿಗೆ ಇದು ಟೀ ಹ್ಯಾಂಡಲ್ ಅಲ್ವಾ ಸರ್? ಎಸ್ ಸರ್, ಟೀ ಹ್ಯಾಂಡಲ್ ಹಾಕಿ ಇದನ್ನ ನಾವು ಪ್ಲೇಸ್ ಮಾಡ್ಕೊಂಡಿದ್ದೀವಿ ಸರ್. ಬೇಕಾದ್ರೆ ಇದ್ರೊಳಗಡೆ ಒಂದು ಇದು ಲೈಟ್ಸ್ ರನ್ ಮಾಡ್ಬೋದು. ರನ್ ಮಾಡ್ಬೋದು ಸರ್. ಇದಕ್ಕೆ ರೈಟ್ಸ್ ರನ್ ಮಾಡಿದಾಗ ಇನ್ನೊಂಚೂರು ಎಲಿಗೆಂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ರೇಕ್ಫಾಸ್ಟ್ ಕೌಂಟರ್ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೆ. ಸೊ ದಟ್ ಯಾಕಂದ್ರೆ ಕಿಚನ್ ಅದು ಒಳ್ಳೆ ಸ್ಪೇಷಿಯಸ್ ಆಗಿತ್ತು. ಸೊ ಮತ್ತೆ ನಾವು ಇಲ್ಲಿ ಡೈನಿಂಗ್ ಸ್ಪೇಸ್ ಸಪರೇಟ್ ಆಗಿ ಕೊಡ್ತೀವಿ, ಹತ್ರ ಒಂದು ಪ್ಲೇನ್ ಮಾಡ್ಕೊಂಡಿದ್ದೀವಿ. ಸೊ ಇದ್ರ ನಾವು ಬ್ರೇಕ್ಫಾಸ್ಟ್ ಕೌಂಟರ್ ಆಗಿ ಯೂಸ್ ಮಾಡ್ಕೊಬೋದು ಸರ್. ಇಲ್ಲಿ ಒಂದು ಕಾರ್ಡ್ಸ್ ಕೂಡ ಹಾಕೋಬಹುದು, ಹಾಕೋಬಹುದು ಸರ್. ಕ್ವಾಡ್ಸ್ ಗ್ರಾನೈಟ್. ಇವಾಗ ಕೆಲವೊಂದು ಸೈಟ್ಸ್ ನಾವಿಲ್ಲಿ ಕೊರಿಯನ್ ಇಂಪ್ಲಿಮೆಂಟ್ ಕೊಡ್ತಾ ಇದೆ ಸರ್. ಸೊ ಒಳ್ಳೆ ಮೆಟಲ್ ಚೆನ್ನಾಗಿ ಬಂದಿದೆ ಕೊರಿಯನ್ ಅಂತ, ಅದನ್ನ ಹಾಕಿದಾಗ ಇನ್ನೂ ಚೆನ್ನಾಗಿ ಲುಕ್ ಕೊಡೋದು ಸರ್. ಅದು ಕೊರಿಯನ್ ಅಂತ ಸರ್. ಹೌದು. ಪ್ಲಸ್ ಅದೋட ನಾವು ಲೈಟ್ಸ್ ಇಂಪ್ಲಿಮೆಂಟ್ ಮಾಡಬಹುದು. ಸೊ ಆ ತರ ಒಂದು ಮೆಟಲ್ ನಾವು ಹಾಕೊಂತಾ ಇದ್ದೀವಿ. ಓಕೆ ಓಕೆ ಸರ್. ಕಿಚನ್ ಸೈಜ್ ಏನಿದೆ ಸರ್? ಸರ್ ಕಿಚನ್ಸ್ ಆಲ್ಮೋಸ್ಟ್ ಈ ವಿಡ್ತ್ ತೊಗೊಂಡಾಗ ಸರ್ ನಿಮ್ಗೆ ಈಸಿಲಿ ಒಂದು 8.5 to 9 ಫೀಟ್ ಬರುತ್ತೆ. ಅಂಡ್ ಇದು ಬಂದು ನಿಮಗೆ ಒಂದು 5 ಫೀಟ್ ಬರುತ್ತೆ ಸರ್. 5 ಫೀಟ್ ಬರುತ್ತೆ. 5/8 ನಮಗೆ ಓಪನ್ ಸಿಗ್ತಾ ಇದೆ ಸರ್ ಇದು. ಓಕೆ, ಇದೇನು ಯೂನಿಟ್ ಇದು ಸರ್? ಇಲ್ಲಿ ಮೇಲೆ ನಾವೇನು ಟಾಯ್ಲೆಟ್ ಕೊಟ್ಟಿದ್ದೀವಿ ಸರ್. ಸೊ ಟಾಯ್ಲೆಟ್ ಮೇನ್ ಪರ್ಪಸ್ ಏನಿರುತ್ತೆ, ಇಲ್ಲಿ ನಾವು ಆಕ್ಚುಲಿ ಬಂದ್ಬಿಟ್ಟು ಅವರಿಗೆ ಮೈಕ್ರೋವೇವ್ ಅಂತ ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂತಾರೆ. ಇಲ್ಲಿ ಬಂದಾಗ ಸರ್ ಅಗೇನ್ ಒಂದು ಶೆಲ್ಫ್ ಯೂನಿಟ್ ಬರುತ್ತೆ ನಿಮಗೆ. ಸೊ ಸ್ಟೋರೇಜ್ ಪರ್ಪಸ್ ಮೇನ್ ಆಗಿ ಇದನ್ನು ಫೋಕಸ್ ಮಾಡ್ಕೊಂಡಿದ್ದೀವಿ. ಕೆಲವೊಂದು ಸೈಟ್ಸ್ ಅಲ್ಲಿ ನಾವು ಇಲ್ಲಿ ವಿಕರ್ ಬಾಸ್ಕೆಟ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಕಸ್ಟಮರ್ ವಿಕರ್ ಬಾಸ್ಕೆಟ್ ಬೇಕಾಗಿಲ್ಲ, ಅವ್ರು ಸ್ಟೋರೇಜ್ ಬೇಕಾಗಿತ್ತು. ಸೊ ಇದೇ ತರ ಒಂದು ಯೂನಿಟ್ ಶಟರ್ ಕೊಟ್ಟು ಅಗೇನ್ ಅದರೊಳಗೆ ಬಂದು ಒಂದೆರಡು ಶೆಲ್ಫ್ ನ ಕೊಟ್ಟಿದ್ದೀವಿ ಸರ್. ಇಲ್ಲಿ ಓಕೆ, ಇದೇ ತರ ಹ್ಯಾಂಡಲ್ ಏನು? ಪ್ರೊಫೈಲ್ ಹ್ಯಾಂಡಲ್ ಸರ್. ಇದು ಪ್ರೊಫೈಲ್ ಹ್ಯಾಂಡಲ್. ಅಗೇನ್ ಇದನ್ನು ಒಂದು ಹ್ಯಾಂಡಲ್ಸ್ ಕಾನ್ಸೆಪ್ಟ್ ಒಳಗಡೆ ಬರುತ್ತೆ. ಯಾಕಂದ್ರೆ ಮೇನ್ ಆಗಿ ಇವ್ರು ತೊಗೊಂಡ್ರೆ ಕಿಚನ್ ಟೋಟಲಿ ಬಂದು ಗೋಲಾ ಪ್ರೊಫೈಲ್ ಸರ್. ಸೊ ಆ ಗೋಲಾ ಪ್ರೊಫೈಲ್ ಮ್ಯಾಚ್ ಆಗೋ ತರ ಇದ್ರ ಒಂದು ಪ್ರೊಫೈಲ್ ಹೋಗಿದ್ದೀವಿ ಸರ್. ಓಕೆ ಓಕೆ. ಇದ್ರಲ್ಲಿ ಬೇರೆ ಕಲರ್ ಸಿಗುತ್ತಾ ನಮಗೆ? ಸಿಗುತ್ತೆ ಸರ್. ಎಸ್ ಸರ್. ಬ್ಲ್ಯಾಕ್ ಅಂಡ್ ದೆನ್ ಅಲ್ಯೂಮಿನಿಯಂ ಬರುತ್ತೆ, ಅದರಲ್ಲಿ ಗ್ರೇ ಶೇಡ್ ಬರುತ್ತೆ, ಗೋಲ್ಡ್, ರೋಸ್ ಗೋಲ್ಡ್, ಈ ತರ ಒಂದು 4 to 5 ಆಪ್ಷನ್ಸ್ ನಾವು ಬರುತ್ತೆ ಸರ್. ಇದು ಏನು ಕಲರ್ ಇದು ಸರ್? ಇದು ಬಂದು ಬೀಚ್ ಬರುತ್ತೆ. ಅಗೇನ್ ಬೀಚ್ ಅಲ್ಲಿ ಇದನ್ನು ಹೋಗಿರೋದು ಅಕ್ರಿಲಿಕ್ ಸರ್. ಇದು ಅಕ್ರಿಲಿಕ್ ಹೋಗಿದ್ದೀವಿ ಸರ್ ನಾವಿಲ್ಲಿ. ಸ್ವಲ್ಪ ಕ್ಯಾಫೆಚಿನೋ ತರ ನಾವು ರನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಸ್ಪೈಸರ್ ಕಿಲ್ ತಗೊಂಡ್ಬಂದಿ ಸರ್? ಸ್ಪೈಸರ್ ಕಿಲ್ ಮಾಡ್ಕೊಂಡಿದ್ವಿ. ಸೊ ಜಸ್ಟ್ ಒಂದು ವಾಲ್ ಹ್ಯಾಂಗಿಂಗ್ ತರನೂ ಬರುತ್ತೆ. ಸೊ ಅಲ್ಲಿ ಇಟ್ಕೊಂಡಾಗ ನಂಬರ್ ಆಫ್ ಸ್ಪೇಸ್ ನಾವು ಅಲೈನ್ ಮಾಡ್ಕೊಂಡು ಕರೆಕ್ಟ್ ಆಗಿ ಬರುತ್ತೆ ಸರ್. ಇಲ್ಲಿ ಸೂಪರ್. ಓಕೆ, ಫಸ್ಟ್ ಬಾಟಮ್ ಇಂದ ಹೋಗಿ ಫಸ್ಟ್ ಸಿಂಕ್ ಉಂಟು ಸರ್. ಸೊ ದಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಸಿಂಕ್ ಬರ್ತಾ ಇತ್ತು, ಇಲ್ಲಿ ಕೊಟ್ಟಿದ್ದೀವಿ. ಅಗೇನ್ ವಿತ್ ಏರ್ ವೆಂಟ್ಸ್ ಎಲ್ಲ ಬಂದಿದೆ. ಸೊ ಬೇಕಾದ್ರೆ ಯೂಟಿಲಿಟೀಸ್ ಎಲ್ಲ ಪ್ಲಾನ್ ಮಾಡ್ಕೊಬೋದು ಅಲ್ಲಿಗೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ಇವ್ರು ಡಿಶ್ ವಾಷರ್ನ ನಾವು ಇಲ್ಲೇ ಪ್ಲೇಸ್ ಮಾಡ್ಕೊಂಡಿದ್ದೀವಿ ಸರ್. ಸೊ ದಟ್ ಇಸ್ ದ ರೀಸನ್ ಈ ಗ್ರಾನೈಟ್ ಏನು ಬಂದಿದೆ ಸರ್, ನಮ್ಮ ಡಿಶ್ ವಾಷರ್ ಹೈಟ್ಗೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್, ಮಾಡ್ಕೊಂಡಿದ್ದೀವಿ ಸರ್. ಹೌದು ಹೌದು ಹೌದು. ಅಂಡ್ ದೆನ್ 2 ಟ್ಯಾಂಡಮ್ ಕೊಟ್ಟಿದ್ದೀವಿ ಸರ್. ಸೊ ರೈಟ್ ಅವರು ಹಾಬ್ ನೆಕ್ಸ್ಟ್ ಇದರಲ್ಲಿ ಟ್ಯಾಂಡಮ್ ಕೊಟ್ಟಿದ್ದೀವಿ. ಸೊ ಎನಿಥಿಂಗ್ ಅವರು ಅದೇ ಮಾಡ್ಬೇಕಾದ್ರೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಳ್ಳೋಕು ಈಸಿ ಇರುತ್ತೆ ಸರ್. ಯಾವ ಟ್ಯಾಂಡಮ್ ಯಾವ ಕಂಪನಿ ಇರುತ್ತೆ ಸರ್? ಟ್ಯಾಂಡಮ್ ಹೆಟಿಕ್ ಇರುತ್ತೆ ಸರ್. ಇದು ಹೆಟಿಕ್ ಇರುತ್ತೆ. ಎಸ್ ಸರ್. ಅಂಡ್ ದೆನ್ ಇಲ್ಲಿಗೆ ಬಂದಾಗ ಸರ್ 3 ಕಟ್ಲರಿ ಸೆಟ್ಸ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ದಟ್ PVC ಕೊಟ್ಟಿದ್ದೀರಾ? PVC ಕೊಟ್ಟಿದ್ದೀವಿ ಸರ್. ನಾರ್ಮಲ್ ಎಲ್ಲಾದ್ರೂ ನಾವು PVC ಕೊಡ್ತೀವಿ ಸರ್, ವಾಟರ್ ಪ್ರೂಫ್ ಇರುತ್ತೆ ಅದು. ಅಂಡ್ ಅಗೇನ್ ಅವ್ರು ಏನಾದ್ರು ಅದು ತೊಳಿಬೇಕು ಅಂತ ಇದ್ದಾಗಲೂ ಕ್ಲೀನಾಗಿ ನಾನು ತೊಳೆದು ಹಾಕೊಳ್ಳೋಕ್ಕೂ ಈಸಿಯಾಗಿ ಬರುತ್ತೆ ಸರ್. ಅಂಡ್ ಈ ಥರ ಒಂದು ಬಾಟಮಲ್ಲಿ ಇಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಅಂಡ್ ಇಲ್ಲಿಗೆ ಬಂದಾಗ ಸರ್ ಒಂದು ಬ್ಲೈಂಡ್ ಕಾರ್ನರ್ ಯೂನಿಟ್. ಸೊ ಮೇಜರ್ ಆಗಿ ಅವ್ರದ್ದೆಲ್ಲೂ ಸ್ಟ್ಯಾಂಡರ್ಡ್ ಸ್ಟೋರೇಜ್ ಇರಲಿಲ್ಲ. ಸೊ ಸಿಲಿಂಡರ್ನ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ದಟ್ ಇಲ್ಲಿಂದಾನೆ ಅವ್ರಿಗೆ ವೈರಿಂಗ್ ಪಾಸ್ ಆಗಿದೆ. ಅಂಡ್ ಅಗೇನ್ ಇಲ್ಲಿ 2 ಯೂನಿಟ್ ಶಟರ್ ಬರುತ್ತೆ ಸರ್. ಸೊ ಅಗೇನ್ ಇಲ್ಲಿ ಮೇಜರ್ ಆಗಿ ಅವ್ರು ಬೇಕಾಗಿರುವಂಥ ಸ್ಟೋರೇಜ್ ಯೂನಿಟ್ಸ್ ಅಲ್ಲಿ ಮಾಡ್ಕೊಬೋದು. ಅಂಡ್ ಮೇನ್ ಥಿಂಗ್ ಇಸ್ ದಟ್ ಈ ಕಲರ್ಗೆ ನಾವೇನು ಹೋಗಿದ್ದೀವಿ ಔಟ್ಸೈಡ್ ಬೀಚ್ ಕಲರ್ಗೆ, ಇದ್ರ ಜೊತೆಗೆ ಮ್ಯಾಚ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಬ್ಲ್ಯಾಕ್ ಗ್ಯಾಲಕ್ಸಿಗೆ ಹೋಗಿದೆ ಸರ್. ಸೊ ಬ್ಲ್ಯಾಕ್ ಗ್ಯಾಲಕ್ಸಿ ಗ್ರಾನೈಟ್ಗೆ ಅಂಡ್ ಅಗೇನ್ ಅದಕ್ಕೊಂದು ಸ್ಕರ್ಟಿಂಗು ಅಂಡ್ ಸೇಮ್ ಕ್ರೀಮ್ ಶೇಡ್ಸಲ್ಲಿ ಒಂದು ಬಂದು ಟೈಲಿಂಗ್ ಹೋಗಿದ್ದೀವಿ ಸರ್. ಇಲ್ಲಿಗೆ ಇದರಲ್ಲಿ ಏನೇನು ಆಪ್ಷನ್ ಕೊಡ್ತೀರಾ ನಮಗೆ ಸರ್? ನಮ್ಮಲ್ಲಿ ಆಲ್ಮೋಸ್ಟ್ ನಿಮಗೆ ಒಂದು 5 to 6 ಆಪ್ಷನ್ಸ್ ಬರುತ್ತೆ ಸರ್. ಇದರಲ್ಲಿ ಹಾಸನ್ ಗ್ರೀನ್ ಬರುತ್ತೆ, ರೆಡ್ಡಲ್ಲಿ ಒಂದು ಯೂಸ್ ಮಾಡ್ತೀವಿ, ಲೈಟ್ ಬ್ರೌನ್ ಶೇಡ್. ಸೊ ಆಲ್ಮೋಸ್ಟ್ ಗ್ರಾನೈಟಲ್ಲೂ ನಿಮಗೊಂದು 5 to 6 ಆಪ್ಷನ್ ನಾವು ಕೊಡ್ತೀವಿ ಸರ್ ನಾವು. ಓಕೆ ಓಕೆ ಓಕೆ. ಮತ್ತೆ ಕ್ವಾಡ್ಸ್ ಇದೆಯಾ ಬೇರೆ ಆಪ್ಷನ್ಸ್? ಹಾಂ, ಕ್ವಾಡ್ಸ್ ಇದೆ ಸರ್. ಕ್ವಾಡ್ಸ್ ಏಜಲ್ದು ಮೇನ್ ಆಗಿ ಯೂಸ್ ಮಾಡ್ತೀವಿ. ಅಂಡ್ ಕ್ಯಾಮ್ರೋಲ್ ಅಂತ ಬರುತ್ತೆ ಬ್ರ್ಯಾಂಡ್, ಕ್ಯಾಮ್ರೋಲ್ ಅಂತ ಸರ್. ಸೊ ಈ 2 ಬ್ರ್ಯಾಂಡ್ ನಾವು ಯೂಸ್ ಮಾಡ್ತೀವಿ ಸರ್. ಅಂತೀರಾ? ಓಕೆ. ಈ ಮಿಡಲ್ ಯೂನಿಟ್ ಸರ್? ಅಂಡ್ ದೆನ್ ವಾಲ್ ಯೂನಿಟ್ ಬಂದಾಗ ಸರ್ ಏನು ಮಾಡಿದ್ದೀವಿ, ಇಲ್ಲೊಂದು ಓಪನ್ ಯೂನಿಟ್ ಕೊಟ್ಟಿದ್ದೀವಿ. ಸೊ ಚಿಮ್ಮಿರ ಕಾರಣ ನಾವು ಯಾವತ್ತೂ ಇಲ್ಲಿ ನಾವು ಶಟರ್ ಯೂನಿಟ್ ಕೊಡಲ್ಲ, ಫುಲ್ ಓಪನ್ ಯೂನಿಟ್ ಇರುತ್ತೆ. ಸೊ ಆಕ್ಸೆಸಬಲ್ ಈಸಿ ಇರುತ್ತೆ. ಅಂಡ್ ದೆನ್
ಅಗೇನ್ ಇಲ್ಲಿಗೆ ಒಂದು ಅಲ್ಯೂಮಿನಿಯಂ ಶಟರ್ ಯೂನಿಟ್ ಕೊಟ್ಟಿದ್ದೀವಿ ವಿತ್ ಕ್ಲಿಯರ್ ಗ್ಲಾಸ್ ಬರುತ್ತೆ. ಅಂಡ್ ದೆನ್ ಇಲ್ಲಿಗೆ ಒಂದು ಕ್ಲೋಸ್ ಯೂನಿಟ್ ಇಲ್ಲಿ ಪ್ಲಾನ್ ಮಾಡಿದ್ದೀವಿ ಸರ್. ಸೊ ಈ ತರ ಒಂದು ಕ್ಲೋಸ್ ಅಲ್ಯೂಮಿನಿಯಂ ಶಟರ್ ಅಂಡ್ ದೆನ್ ಓಪನ್ 3 ಕಾಂಬಿನೇಷನ್ಸ್ ನಾವಿಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಕಾಂಬೋ ಆಗುತ್ತಲ್ವಾ ಕಾಂಬೋ ಪ್ಲಾನ್ ಮಾಡಿದ್ದೀವಿ ಸರ್. ಈ ಕಡೆ ಹಾಗೆ ಇಲ್ಲಿಗೆ ಬಂದಾಗ ನೆಕ್ಸ್ಟ್ ಅದೇ ತರ ಒಂದು ಡಿಸೈನ್ ಬ್ರೇಕ್ ಮಾಡಿ ಈಗ ಅಗೇನ್ ಅಲ್ಯೂಮಿನಿಯಂ ವಿತ್ ಕ್ಲಿಯರ್ ಗ್ಲಾಸ್ ಹೋಗಿದ್ದೀವಿ ಸರ್. ಅಂಡ್ ಟಾಪ್ ಫುಲ್ ಸಜ್ಜಾ ಏನ್ ರನ್ ಆಗಿತ್ತು ಸಿವಿಲ್ ಇದರಲ್ಲಿ, ಸೊ ಟೋಟಲ್ ಫುಲ್ ನಾವು ಲಾಫ್ಟ್ ಯೂಸ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿ. ಓಕೆ, ವೈಟ್ ಅಂಡ್ ಬೇಜ್ ಕಾಂಬಿನೇಷನ್. ವೈಟ್ ಅಂಡ್ ಬೇಜ್ ಕಾಂಬಿನೇಷನ್ ಸರ್. ನಾರ್ಮಲ್ ಆಗಿ ನಾವು ವಾಲ್ ಯೂನಿಟ್ಸ್ ಅಂಡ್ ಲಾಫ್ಟ್ ಏನು ಲೈಟರ್ ಶೇಡ್ಸ್ ಅನ್ನು ಪ್ರಿಫರ್ ಮಾಡ್ತೀವಿ ಕಸ್ಟಮರ್ ಹೇಳ್ತೀವಿ ಅಂದ್ರೆ. ಸೊ ಫಾರ್ ಎಕ್ಸಾಂಪಲ್ ಇದನ್ನ ಲೈಟ್ ಹಾಕಿದಾಗ ಬಿದ್ದು ರಿಫ್ಲೆಕ್ಷನ್ ಕೊಡುತ್ತೆ, ಸೊ ಸ್ಪೇಸ್ ದೊಡ್ಡದಾಗಿ ಕಾಣುತ್ತೆ. ಬಾಟಮ್ ಅಲ್ಲಿ ಸ್ವಲ್ಪ ಡಾರ್ಕ್ ಶೇಡ್ಸ್ ಹೋದಾಗ ಏನಾಗುತ್ತೆ, ನೀವು ರೆಗ್ಯುಲರ್ ಆಗಿ ನಮ್ಗೆ ಯೂಸ್ ಆಗುತ್ತೆ ಬಾಟಮ್ ಯೂನಿಟ್, ಸೊ ಅದು ಅಷ್ಟು ಗಲೀಜ್ ಆದ್ರೂ ನಿಮ್ಗೆ ಕಾಣಲ್ಲ. ಇನ್ನೊಂದು ನಿಮ್ಗೆ ಕ್ಲೀನಿಂಗ್ ಮಾಡೋದಕ್ಕೂ ಈಸಿ ಇರುತ್ತೆ. ಲೈಟ್ ಶೇಡ್ಸ್ ಇದ್ದಷ್ಟು ತುಂಬಾ ಜಾಸ್ತಿ ಕಾಣುತ್ತೆ. ಸೊ ಆಲ್ವೇಸ್ ಸರ್ ಲೈಟರ್ ಶೇಡ್ಸ್ ಮೇಲೆ ಇರಬೇಕು ವಾಲ್ ಯೂನಿಟ್ ಅಂಡ್ ಲಾಫ್ಟ್ ಅಲ್ಲಿ, ಡಾರ್ಕರ್ ಶೇಡ್ಸ್ ಬಾಟಮ್ ಯೂನಿಟ್ ಅಲ್ಲಿ ಬರಬೇಕಾಗುತ್ತೆ. ಓಕೆ ಓಕೆ ಓಕೆ. ಸೊ ಆ ಥರ ನಾವು ನೋಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ. ಎಸ್ ಸರ್, ಸೂಪರ್ ಸರ್. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ನಂದಿನಿ ಮೇಡಮ್ ಇದ್ದಾರೆ. ಇದು 2ನೇ ಬಾರಿ ಇವ್ರು ನನ್ನ ಜೊತೆ ಮಾತಾಡ್ತಿರುವಂಥದ್ದು. ವೆಲ್ಕಮ್ ಅಣ್ಣ. ನಮಸ್ತೆ ಮೇಡಮ್. ಮುಂಚೆನೂ ಮಾತಾಡಿದ್ರೆ ಮನೆ ಬಗ್ಗೆ ಕೇಳಿದ್ದೆ. ಸೊ ಇದು ಇಂಟೀರಿಯರ್ ಬಗ್ಗೆ, ಯಾಕೆ ವಿವಾ ಡಿಸೈನ್, ವಿವಾ ಡಿಸೈನ್ ಯಾಕೆ ಚೂಸ್ ಮಾಡ್ತೀರಿ ನೀವು? ಸರ್ ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ಕೂಡ ಅವ್ರ ಹತ್ರನೇ ಹೋಗಬೇಕಾಗಿತ್ತು, ಜಸ್ಟ್ ಬಿಕಾಸ್ ಆಫ್ ಡಿಸ್ಟೆನ್ಸ್ ವಿ ಡಿಡ್ಂಟ್ ಗೋ. ಓಕೆ. ಸೊ ಅದಾದಮೇಲೆ ನಮ್ಮ ರಿಲೇಟಿವ್ಸ್ ಮಾಡ್ತೀವಿ ಅಂತ ಫಸ್ಟ್ ಹಂಗೆ ಹೋದ್ವಿ ಇಂಟೀರಿಯರ್ಸ್ಗೆ, ಬಟ್ ಸಮ್ ರೀಸನ್ಸ್ ಮತ್ತೆ ವಿವಾಗೆ ಹೋಗಬೇಕಾಗಿತ್ತು. ಅದು ಬಟ್ ಇಲ್ಲಿ ಡಿಸ್ಟೆನ್ಸ್ ಮ್ಯಾಟರ್ ಆಗಿಲ್ವಾ? ಇಲ್ಲಿ ಅದಾದ್ಮೇಲೆ ನಮ್ಗೆ ಅರ್ಥ ಆಯ್ತು, ಒನ್ಸ್ ನಿಯರೆಸ್ಟ್ಗೆ ಹೋದ್ಮೇಲೆ ಟ್ರಾವೆಲಿಂಗ್ ತುಂಬಾ ನೆಸೆಸಿಟಿ ಇರಲ್ಲ ಅಂತ ಅದಾದ್ಮೇಲೆ ನಮಗೆ ಗೊತ್ತಾಯ್ತು. ಇಲ್ಲಾಂದ್ರೆ ಮಲ್ಟಿಪಲ್ ಟೈಮ್ಸ್ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಅದಾಗ್ಲಿಲ್ಲ. ಅದು ಹೇಗೆ ಸಾಧ್ಯ ಅಂತಂದ್ರೆ, ತುಂಬಾ ಜನ ನೀವು ಹೇಳಿದ್ ಕರೆಕ್ಟ್, ತುಂಬಾ ಜನ ಅನ್ಕೊಂಡಿರ್ತಾರೆ ನಾವು ಡಿಸೈನ್ ಫೈನಲೈಸ್ಗೆ ಹೋಗ್ಬೇಕು, ಮಟೀರಿಯಲ್ ಫೈನಲೈಸ್ಗೆ ಹೋಗ್ಬೇಕು, ಏನಾದ್ರು ಚೇಂಜಸ್ ಇದ್ರೆ ಹೋಗ್ಬೇಕು, ಪೇಮೆಂಟ್ ಮಾಡಕ್ ಹೋಗ್ಬೇಕು. ಸೊ ವಿವಾದವರು ದೂರ, ಇವಾಗ ಬಿಡಿ ಕೋಗಿಲೆಗೆ ಬಂದ್ಬಿಟ್ಟಿದ್ದಾರೆ, ದೂರ ಇದ್ರೂ ಕೂಡ ಇವೆಲ್ಲವೂ ನಿಮ್ಗೆ ಸುಲಭ ಹೇಗಾಯ್ತು, ಈಸಿ ಹೇಗಾಯ್ತು? ಎಲ್ಲ ಜಿಮೀಟ್, ಕಾಲ್ಸ್, ವಾಟ್ಸ್ಆಪ್ ಎಲ್ಲ ಈಗೆಲ್ಲ ಥ್ರೂ ಆನ್ಲೈನ್ ಅದರಲ್ಲೇ ಆಗುತ್ತಾ? ಅದರಲ್ಲೇ ಆಯ್ತು. ಜಸ್ಟ್ ಫಾರ್ ಮಟೀರಿಯಲ್ ಸೆಲೆಕ್ಷನ್ಸ್ ಮಾತ್ರ, ಬಿಕಾಸ್ ಅದು ನಾವು ನಮ್ಮ ಕನ್ಸರ್ನ್ ಬೇಕೇ ಬೇಕು, ಸೊ ಅದಕ್ಕೆ ಮಾತ್ರ ಹೋಗಿದ್ವಿ. ಮಿಕ್ಕಿದೆಲ್ಲ ಕಾಲ್ಸ್ ಅಲ್ಲಿ ಜಿಮೀಟ್ ಅಲ್ಲೇ ಮುಗೀತು. ಸೊ ಆ ವಿಷಯ ಮುಂಚೆನೆ ಗೊತ್ತಿದೆ ಬಿಡು ಕನ್ಸ್ಟ್ರಕ್ಷನ್. ಸೊ ಇದು ಆಲ್ಮೋಸ್ಟ್ ಎಲ್ಲ ಆನ್ಲೈನ್ ಸರ್ವಿಸ್ ಕೊಡ್ತಾರೆ, ಡೋರ್ ಸ್ಟೆಪ್ ಸರ್ವಿಸಸ್, ಮನೆಯಲ್ಲೇ ಕುತ್ಕೊಂಡು ಇದು ಮಾಡ್ಬೋದು. ಎಸ್ಪೆಷಲಿ ಲೈಕ್ ಟೆಕ್ಕಿಸ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅನ್ಕೊಂತೀನಿ. ಕರೆಕ್ಟಾ? ಟೈಮ್ ಬೇರೆ ಇರೋದಿಲ್ಲ ನಿಮ್ಮ ಹತ್ರ, ರಜೆ ಸಿಕ್ಕಿದಾಗ ನೀವು ಯುಟಿಲೈಸ್ ಮಾಡ್ಕೊಬೇಕು. ಓಕೆ ಓಕೆ. ನೆಕ್ಸ್ಟ್ ಬಿಡ್ದು ಡಿಸೈನ್ಸ್. ಓಕೆ, ಇಲ್ಲಿನ ಡಿಸೈನ್ಸ್ಗಳಲ್ಲಿ ನಿಮ್ಮ ಪಾತ್ರ ಎಷ್ಟು, ವಿವಾದ್ ಕಡೆಯಿಂದ ಎಷ್ಟು ಇನ್ಪುಟ್ ಬಂದಿದೆ ನಿಮಗೆ? ಸರ್ ಅದು ಆಲ್ಮೋಸ್ಟ್ 80% ಅವ್ರ ಕಡೆಯಿಂದ ಇನ್ಪುಟ್ಸ್ ಬಂದಿದೆ. ವೆರಿ 20% ಹಿಯರ್ ಅಂಡ್ ದೇರ್ ನಮ್ಗೆ ಇದು ಬೇಡ ಅದು ಬೇಡ, ಅಷ್ಟು ಬಿಟ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಡಿಸೈನ್ಸ್ ಫ್ರಮ್ ವಿವಾನೇ. ಸಜೆಷನ್ಸ್ ಅವ್ರ ಕಡೆಯಿಂದ ಇತ್ತು, ಚೇಂಜಸ್ ಏನಾದ್ರು ಇದ್ರೆ ನಿಮ್ಮ ಕಡೆಯಿಂದ ಇತ್ತು. ಅಂದ್ರೆ ನಮಗೆ ಬೇಕಾದಂಗೆ ಸ್ವಲ್ಪ ಮಾಡಿಫಿಕೇಶನ್ಸ್, ತುಂಬಾ 20% ಇಲ್ಲ, ತುಂಬಾ ಕಮ್ಮಿನೇ ಅಂತ ಹೇಳ್ತೀರಾ. ಈಗ ನೀವು ನೋಡಿ, ಒಂದು ಟೆಕ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಇನ್ಸ್ಟಾ ಎಲ್ಲ ನೋಡ್ತಾ ಇರ್ತೀರಾ, ಲೇಟೆಸ್ಟ್ ಡಿಸೈನ್ಸ್ ಎಲ್ಲ ನೋಡ್ತಾ ಇರ್ತೀರಾ. ಸೊ ನೀವು ಅದನ್ನೆಲ್ಲ ನೋಡಿದಾಗ, ವಿವಾದವ್ರ ಜೊತೆ ಕೇಳಿದಾಗ ಅವ್ರ ಹತ್ರ ನೀವು ನೋಡುವಂಥದ್ದು ಇವ್ರ ಹತ್ರ ಇದೆಯಾ? ಇತ್ತು, ಡೆಫಿನೆಟ್ಲಿ ಇತ್ತು. ಈಗಿನವರೆಲ್ಲ ಆನ್ಲೈನ್ ನೋಡಿ ಕೇಳೋದು ಜಾಸ್ತಿ. ಓಕೆ. ಸೊ ನಾವು ಕೇಳಕ್ ಮುಂಚೆನೆ ವಿ ಗಾಟ್ ದಟ್ ಫೀಲ್. ಆಲ್ರೆಡಿ ಆಲ್ಮೋಸ್ಟ್ ಏನಂತಾರೆ ಟಾಪ್ ನಾಚ್ ಅಲ್ಲಿ ಇದ್ದಾರೆ, ಸೊ ಟ್ರೆಂಡಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ಇವ್ರ ಹತ್ರ ಇದೆ ಅನ್ನೋದೊಂದು ಓಕೆ ಸಿಕ್ತು ನಿಮ್ಗೆ. ಓಕೆ, ನೆಕ್ಸ್ಟ್ ಬರೋದು ಇಲ್ಲಿ ಮನೆ ಇದು ಇಂಟೀರಿಯರ್ ಮಾಡ್ಬೇಕು. ನೀವು ಎಲ್ಲಿದ್ರಿ, ಎಲ್ಲಿ 2 ಕಿಲೋಮೀಟರ್ಸ್ 3 ಕಿಲೋಮೀಟರ್ ಬೇರೆ ಕಡೆನೇ ಇದ್ರಿ? ಓಕೆ. ಇವ್ರ ವರ್ಕರ್ಸ್ ಎಲ್ಲ ಯಾವ ತರ ಇದೆ ಮೇಡಮ್? ವರ್ಕ್ಮೆನ್ಶಿಪ್ ಯಾವ ತರ ಚೆನ್ನಾಗಿದೆ? ಸರ್ ಚೆನ್ನಾಗಿದೆ. ಅಂದ್ರೆ ನಾವು ಆಕ್ಚುಲಿ ತುಂಬಾ ಫೋರ್ಸ್ ಮಾಡಿ ನಮಗೆ ಬೇಗ ಮುಗಿಸ್ಕೊಳ್ಬೇಕು ಅಂತ ಎಲ್ಲ ಫೋರ್ಸ್ ಮಾಡಿದ್ವಿ. ಸೊ ಏನಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಲೇಟ್ ನೈಟ್, ಅಂದ್ರೆ ಬಿಕಾಸ್ ಇದು ಇಂಡಿಪೆಂಡೆಂಟ್ ಹೌಸ್ ಆಗಿರೋದ್ರಿಂದ ಲೇಟ್ ನೈಟ್ಸ್ ಎಲ್ಲ ಮಾಡಿ ಕೊಟ್ರು. ತುಂಬಾ ಸ್ವಲ್ಪ ಫಾಸ್ಟ್ ವರ್ಕ್ ಮಾಡಿದ್ರು, ಬಿಫೋರ್ ಡೇಟ್ಸ್ ಮುಗಿಸ್ಕೊಟ್ರು. ಮನೆ ಓಪನಿಂಗ್ ಡೇಟ್ ಇಟ್ಕೊಂಡ್ಬಿಟ್ಟಿದ್ರೆ ಡೆಡ್ಲೈನ್ ಇತ್ತು ನಿಮಗೆ? ಓಕೆ. ಆ ಪ್ರೆಷರ್ ಇತ್ತು, ಹಾಗಾದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಗೆ ಒಂಚೂರು ಫಾಸ್ಟ್ ಆಗಿ ಮಾಡ್ಕೊಡಿ ಅಂತ ಮುಗೀತು. ಓಕೆ. ಈ ಮನೆಯಲ್ಲಿ ಲೈಕ್ ನೀವು ಇಂಟ್ರೆಸ್ಟ್ ಕೊಟ್ಬಿಟ್ಟು ಈ ಪರ್ಟಿಕ್ಯುಲರ್ ಪಾರ್ಟ್ ಹಿಂಗೆ ಬರಬೇಕು ಅಂತ ಡಿಮಾಂಡ್ ಮಾಡಿದೆ, ಅದ್ರಲ್ಲಿ ಕಿಚನ್ ಏನು, ಅದ್ರಲ್ಲಿ ಯಾವುದು ಸ್ಪೆಸಿಫಿಕಲಿ ನನಗೆ ಅದು ಏನಿದೆ ಡಿಶ್ ವಾಷರ್ ಇದಲ್ಲ, ನಂಗೆ ಅದು ಈ ಕಡೆ ಬರೋದಿರಲಿಲ್ಲ. ಇದು ನಂಗೆ ಇಲ್ಲೇ ಬೇಕು ಅಂತ ನನ್ನ ಡಿಸೈನರ್, ಐ ಥಿಂಕ್ ರಿತು ಅನ್ಸುತ್ತೆ, ರಿತು ಆ್ಯಂಡ್ ಅಕ್ಷತಾ, ನಾಟ್ ರಾಂಗ್. ಸೊ ಅವ್ರ ಹತ್ರ ನಂಗಿಲ್ಲ ಇಲ್ಲೇ ಬೇಕು, ನಂಗೆ ಈ ಕಡೆ ಬೇಡ ಅಂತ, ಅಲ್ಲೇ ಬೇಕು ಅಂತ. ಇಲ್ಲಾಂದ್ರೆ ನಂಗೆ ಮತ್ತೆ ಸ್ಪೇಸ್ ಕಡಿಮೆ ಆಗುತ್ತೆ. ಸೊ ಅದು ಒಂದು ಮೋಸ್ಟ್ ಕಿಚನ್ ಜಾಸ್ತಿ ಆ್ಯಂಡ್ ದಿಸ್ ಬೆಡ್ರೂಮ್ ಸರ್, ಮಾಸ್ಟರ್ ಬೆಡ್ರೂಮ್. ಸೊ ಅಲ್ಲಿ ನನಗೆ ಸೀಟಿಂಗ್ ಒಂಥರ ಬೇಕಿತ್ತು, ಬಟ್ ಬೇಕಾಗಿರ್ಲಿಲ್ಲ. ಅದು ಹೆಂಗೆ ಅಲ್ಲಿ ಫಿಟ್ಟಿಂಗ್ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ದಟ್ ವಾಸ್ ದ ಥಿಂಗ್. ಬೇ ವಿಂಡೋ ಹೇಳ್ತಾ ಇದ್ದಾರೆ ಅಲ್ವಾ? ಬೇ ಸಿಟ್ಟಿಂಗ್
ಅದನ್ನ ಇದು ನಿಮ್ಮ ರಿಕ್ವೈರ್ಮೆಂಟ್, ಅದು ನಿಮ್ಗೆ ಬೇಕಾದಾಗ ಮಾಡ್ಕೊಟ್ರಾ? ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ನೆಕ್ಸ್ಟ್ ಬರ್ತಾ ಇರುವಂಥದ್ದು ಪೇಮೆಂಟ್ ಪ್ರೊಸೆಸ್. ಸೊ ಪೇಮೆಂಟ್ ಏನು ಕೊಡುವಂಥದ್ದು ಇರ್ಬೋದು, ಎಲ್ಲ ಈಸಿ ಇದೆಯಾ? ತುಂಬಾ ಈಸಿ ಇದೆ, ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ, ಒಂದು ಸತಿ ಕೊಡಿ ಆ ಥರ ಅಂದ್ರೆ ಇಟ್ ಇಸ್ ಐ ಥಿಂಕ್ 2 payments, ಫಸ್ಟ್ ಅಡ್ವಾನ್ಸ್ ತರ, ಬುಕಿಂಗ್ ಅಡ್ವಾನ್ಸ್ ತರ, ಅದಾದ್ಮೇಲೆ 2 payments ತರ ಇರುತ್ತೆ. ಸೊ ದಟ್ ವಾಸ್ ಆಲ್ ನಮ್ಗೆ ವೆಲ್ ಇನ್ ಅಡ್ವಾನ್ಸ್ ಮುಂಚೆನೇ ಹೇಳಿರ್ತಾರೆ, ನಾವು ರಿಲೀಸ್ ಮಾಡ್ತಾ ಇದೀವಿ, ನಿಮ್ದು ಡಿಸೈನ್ಸ್ ಎಲ್ಲ ರಿಲೀಸ್ ಮಾಡ್ತಾ ಇದೀವಿ. ಸೊ ಅದು ಆಕ್ಚುಲಿ ಎಕ್ಸಿಕ್ಯೂಷನ್ ಮುಂಚೆ ನೀವು ಪೇ ಮಾಡಿ ಅಂತ ನಮ್ಗೆ ಆಲ್ಮೋಸ್ಟ್ 1.5 week ಮುಂಚೆನೆ ಗೊತ್ತಾಗಿರುತ್ತೆ. ಸೊ ಏನಾದ್ರು ಅಡ್ಜಸ್ಟ್ ಮಾಡೋದಿದ್ರು ಮತ್ತೊಂದಿದ್ರು ಫಿನಾನ್ಷಿಯಲಿ ಹ್ಯಾಸಲ್ ಇಲ್ಲ, ನಮಗೆ ಮುಂಚೆನೆ ಮೈಂಡ್ ಪ್ರಿಪೇರ್ ಮಾಡಿರ್ತಾರೆ, ಈಗ ನೀವು ಪೇಮೆಂಟ್ ಮಾಡಬೇಕಾಗತ್ತೆ, ರೆಡಿ ಇರ್ಬೋದು, ಆಸ್ ಅ ಹೌಸ್ ಓನರ್ ರೆಡಿ ಇರ್ಬೋದು ನಾವು ಅಲ್ವಾ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಲೈಕ್ ಇವತ್ತೇನು ನೀವು ಅನ್ಕೊಂಡಿದ್ರಿ, ಟಿ ಡಿಸೈನ್ಸ್ ಎಲ್ಲ ಏನು ರೆಡಿ ಮಾಡಿದ್ರಿ, ಎಕ್ಸಿಕ್ಯೂಟ್ ಆಗಿರುವಂಥದ್ದು ಎಲ್ಲ ಮ್ಯಾಚ್ ಆಗ್ತಾ ಇದೆಯಾ? ಎಲ್ಲ ಮ್ಯಾಚ್ ಆಗ್ತಾ ಏನಾದ್ರು ಕಂಪ್ಲೇಂಟ್ಸ್ ಇದೆಯಾ? ಕಂಪ್ಲೇಂಟ್ಸ್ ಏನೂ ಇಲ್ಲ. ಓಕೆ ಮ್ಯಾಚ್ ಆಗ್ತಾ ಇದೆ, ಅನ್ಕೊಂಡಾಗ ಬಂದಿದ್ಯಾ? ನೀವು ಹೆಂಗೆ ಕನಸಿನ ಮನೆ ನಿರ್ಮಾಣ ಮಾಡಿದ್ರಿ ಅದಕ್ಕೆ ಸರಿಯಾದಂತಹ ಇಂಟೀರಿಯರ್ ಬಂದಿದೆಯಾ ಇವತ್ತು? ಚೆನ್ನಾಗಿದೆ ಅಂತ ಹೇಳ್ತೀರಾ? ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ಹೇಳಿ, ವಿವಾ ಡಿಸೈನ್ ಅವ್ರ ಕೆಲಸ ಕೊಡ್ಬೋದಾ ಮೇಡಮ್? ಡೆಫಿನೆಟ್ಲಿ ನೀವೇ ಹೇಳಿ. ನಿಮ್ಮ ಕಂಪ್ಲೀಟ್ಲಿ ರೆಕಮೆಂಡೆಡ್. ವಿವಾ ಡಿಸೈನ್ಸ್ ಅವ್ರ ಹತ್ರ ಇಂಟೀರಿಯರ್ಸ್ ಟಾಪ್ ನಾಚ್ ಅಲ್ಲಿ ಇದೆ ಎಲ್ಲವೂ. ಸೊ ಲೇಟೆಸ್ಟ್ ಟ್ರೆಂಡಿಂಗ್ ಡಿಸೈನ್ಸ್ ಎಲ್ಲ ಅವೈಲೇಬಲ್ ಇದೆ. ಸೊ ಪ್ಲೀಸ್ ಕೊಡ್ಬೋದು ಅಂತ ಕೇಳ್ತೀರಾ? ಒಂದು ತಮ್ಸ್ ಕೊಡ್ಬೋದಾ? ಸೂಪರ್ ಆಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈಗ ಫಸ್ಟ್ ಫ್ಲೋರಲ್ಲಿ ಇದೆ. ಎಸ್ ಸರ್. ಸೊ ಫಸ್ಟ್ ಫ್ಲೋರ್ ಇನ್ನೊಂದು ನಮ್ಗೆ ಲಿವಿಂಗ್ ಲಾಂಜರ್ ಥರ ಸಿಗ್ತದೆ ಸರ್. ಸೊ ಅಲ್ಲಿಗೂ ಫಾಲ್ ಸೀಲಿಂಗ್ ಪ್ಲಾನ್ ಮಾಡ್ಕೊಂಡಿದ್ವಿ, ಲೈಕ್ ಪೆರಿಫರಲ್ಸ್ ಆ್ಯಂಡ್ ವಿಸಲ್ ಐಲ್ಯಾಂಡ್ ಹೋಗಿದ್ವಿ. ಸೊ ಐಲ್ಯಾಂಡಲ್ಲಿ ಜಸ್ಟ್ ಒಂದು ಚಿಕ್ಕ ಕ್ಯಾಬಿನ್ ಲೈಟ್ಸ್ ಥರ ಹೋಗಿದ್ವಿ ಸರ್. ಅಂಡ್ ಏನು ಮಾಡಿದ್ದೀವಿ ಸರ್ ಬಂದ್ಬಿಟ್ಟು ನಂಬರ್ ಆಫ್ ಬುಕ್ಸ್ ಜಾಸ್ತಿ ಇತ್ತು ಅಂತ ಹೇಳ್ತಾರೆ. ಸೊ ಅದಕ್ಕೆ ಇಲ್ಲೊಂದು ಲೈಬ್ರರಿ ಅಂತ ಮಾಡ್ಕೊಟ್ಟಿವಿ ಸರ್. ಸೊ ಟಾಪಲ್ಲಿ ಬಂದು ಟೋಟಲ್ ಆಗಿ ಅವ್ರ ಬುಕ್ಸ್ನೆಲ್ಲ ಪ್ಲೇಸ್ ಮಾಡ್ಕೊಬೋದು. ಅಯ್ಯನ್ ಇಲ್ಲಿಗೂ ಅಲ್ಯೂಮಿನಿಯಂ ಶಟರ್ ಕ್ಲಿಯರ್ ಇಲ್ಲ ಸರ್, ಯಾವ ಬುಕ್ ಎಲ್ಲಿರುತ್ತೆ ಅಂತ ಫುಲ್ ನೋಡೋಕ್ಕಾಗುತ್ತೆ. ಬಾಟಮಲ್ಲಿ ಬಂದಾಗ ಸರ್ 45 ಡಿಗ್ರಿ ಗ್ರೂ ಥರ ಕೊಟ್ಟಿದ್ದೀವಿ. ಇದೊಂದು ಕ್ಲೋಸ್ ಸ್ಟೋರೇಜ್ ಸರ್ ಇಲ್ಲಿಗೆ. ಸೊ ಕ್ಲೋಸ್ ಸ್ಟೋರೇಜು ಒಂದು ಸ್ಟೋರೇಜ್ ಸ್ಪೇಸ್ ವಿತ್ ಒಂದು ಲೂಸ್ ಶೆಲ್ಫ್ ಸರ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಸ್ಟೋರೇಜ್ ಅಲ್ಲಿ ಪ್ಲಾನ್ ಮಾಡ್ಕೊಬೋದು. ಅಂಡ್ ಟೋಟಲ್ ಅವ್ರದ್ದು ಏನು ಬರ್ತದೆ ಬುಕ್ಸ್ ನಲ್ಲಿ ಪ್ಲಾನ್ ಮಾಡ್ಕೊಳ್ಳೋ ಈ ಥರ ಐಡಿಯಾ ಮಾಡ್ಕೊಂಡಿದ್ದೀವಿ ಸರ್. ಸೊ ನೆಕ್ಸ್ಟ್ ಬಂದು ಕಿಡ್ಸ್ ಬೆಡ್ರೂಮ್ ಹೋಗ್ಬೋದು ಸರ್ ನಾವಿಲ್ಲಿ. ಸೊ ಇದು ಬಂದು ಅವರ ಕಿಡ್ಸ್ ಬೆಡ್ರೂಮ್ ಪ್ಲಾನ್ ಮಾಡಿದ್ವಿ ಸರ್. ಅಗೇನ್ ಇದು ಬಂದು ಒಂದು ಸ್ವಲ್ಪ ಬ್ಲೂ ಆ್ಯಂಡ್ ವೈಟ್ ವಿತ್ ಪಿಂಕ್ ಶೇಡ್ಸ್ ಆಫ್ ದಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಮೇಲಾಗಿ ಫಾಲ್ ಸೀಲಿಂಗ್ಸ್ ನೋಡ್ಬೋದು ಸರ್. ಈ ಥರ ಒಂದು ಕಾಂಬಿನೇಷನ್ ರನ್ ಮಾಡಿದ್ದೀವಿ. ಸೊ ಟೋಟಲ್ ನಮ್ದು ಏನು ಪೆರಿಫರಲ್ ಐಲ್ಯಾಂಡ್ ಆ ಥರ ಹೋಗಲಿಲ್ಲ. ಇಟ್ಸ್ ಅ ಡಿಫ್ರೆಂಟ್ ಡಿಸೈನ್ ವೇರ್ ಇನ್ ದಟ್ ಆ ಒಂದು ರೂಮ್ ಸ್ಪೇಸ್ಗೆ ಆ್ಯಂಡ್ ಆ ಫ್ಯಾನ್ಗೆ ಒಂದು ಒಳ್ಳೆ ಡಿಸೈನ್ ಬರಲಿ ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಇನ್ಫಿನಿಟಿ ಒಂದು ಇದ್ರಲ್ಲಿ ನಾವು ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ವಾರ್ಡ್ರೋಬ್ ಬಗ್ಗೆ ಸೊ ವಾರ್ಡ್ರೋಬ್ ಮಾಡೋದು ಸರ್. ಟೋಟಲಿ ಇದು ಬಂದು ಒಂದು ಮೊನೋಟೋನ್ ಕಲರ್ ಅಂದರೆ ಸರ್ ಟೋಟಲ್ ಲಾಫ್ಟು ಆ್ಯಂಡ್ ವಾರ್ಡ್ರೋಬ್ ಪ್ರತಿಯೊಂದು ಸಿಂಗಲ್ ಶೇಡಲ್ಲಿ ಹೋಗಿದ್ದೀವಿ. ಒಂದೇ ಒಂದು ಸಿಂಗಲ್ ಬ್ಲೂ ಕಲರ್, ಸ್ಕೈ ಬ್ಲೂ ಕಲರಲ್ಲಿ ಹೈ ಗ್ಲಾಸ್ ಲ್ಯಾಮಿನೇಟ್. ಬಟ್ ಇದರ ಒಂದು ಮೇನ್ ಹೈಲೈಟ್ ಎಲ್ಲಿ ಬರುತ್ತೆ ಅಂದರೆ ಈ ಥರ ಪ್ಯಾಟರ್ನ್ ಸರ್. ಸೊ ಇಲ್ಲಿ ಈ ಮನೇಲಿ ನಾವು ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಇದಕ್ಕೆ ಹೋಗಿದ್ದೀವಿ ಕಲರ್ಸಲ್ಲಿ. ಬಟ್ ಈ ಥರ ಪ್ಯಾಟರ್ನ್ಸ್ ನಾವು ಪ್ಲೇ ಮಾಡಿದ್ವಿ ಸರ್. ಸೊ ನೀವು ನೋಡು ಗೋಲ್ಡನ್ ಟೀ ಸ್ಟ್ರಿಪ್ಪು ಅದನ್ನು ಒಂದು ಪ್ಯಾಟರ್ನ್ ಆಗಿ ತೊಗೊಂಡೋಗಿವಿ ಸರ್ ನಾವು. ಸೇಮ್ ಪ್ಯಾಟರ್ನ್ ರನ್ ಆಗುತ್ತೆ. ಇದೆರಡಕ್ಕೆ ಬಂದು ಮಿನಿಮಲ್ ಸ್ಪೇಸ್ ಕೊಟ್ಟಿದ್ದೀವಿ. ಅಂಡ್ ಇದೆರಡಿಗೆ ಏನು ಬರುತ್ತೆ ಸ್ವಲ್ಪ ಜಾಸ್ತಿ ಸ್ಪೇಸ್ ಕೊಟ್ಟಿದ್ದೀವಿ. ಸೊ ಅದರೊಳಗೆ ಏನಾಗುತ್ತೆ ಈ ಥರ ಒಂದು ಕಾನ್ಸೆಪ್ಟ್ ರನ್ ಆದಾಗ ನಿಮ್ಗೆ ನೋಡುವಂಥ ವಾರ್ಡ್ರೋಬ್ ಒಂದು ಒಳ್ಳೆ ಎಲಿಗೆಂಟ್ ಲುಕ್ ಕೊಡುತ್ತೆ ಸರ್ ನಿಮಗೆ. ಸೂಪರ್ ಆಗಿ ಬಂದಿದೆ ಸರ್. ಇದು ಕಲರ್ ಯಾವ ಕಲರ್ ಸರ್? ಸರ್ ಇದು ಬಂದು ಸ್ಕೈ ಬ್ಲೂ ಬರುತ್ತೆ ಸರ್. ಇದು ಸ್ಕೈ ಬ್ಲೂ ಏರಿಯಲ್ ಲ್ಯಾಮಲ್ಲಿ ಹೈ ಗ್ಲಾಸ್ ಲ್ಯಾಮಿನೇಟ್ ಸರ್. ನಾರ್ಮಲ್ ಗ್ಲಾಸಿಗೆ ಹೋಗಲಿಲ್ಲ, ಹೈ ಗ್ಲಾಸ್ ಲ್ಯಾಮಿನೇಟ್ ಹೋಗಿವಿ ಸರ್ ನಾವಿಲ್ಲಿ. ಓಕೆ. ಆಮೇಲೆ ಈ ಕಡೆ ಇಲ್ಲೊಂದು ಸ್ಟಡಿನ ಇದು? ಎಸ್ ಸರ್. ಇಲ್ಲಿ ಬಂದಾಗ ಒಂದು ಜಸ್ಟ್ ಒಂದು ಸ್ಟಡಿ ಕೊಟ್ಟಿದ್ದೀವಿ. ಹಾಗೆ ಇದಕ್ಕೊಂದು ವಾಲ್ ಯೂನಿಟ್ ಅಲ್ಲಿ ಅಷ್ಟೇ ಇದಕ್ಕೆ ಹೋಗಿದ್ದೀವಿ ಬ್ಲೂಗೆ. ಇಲ್ಲೊಂದು ಓಪನ್ ಚಿಕ್ಕದು ಹಾಕೊಂಡಿದ್ದೀವಿ ಸರ್. ಸೊ ಈ ಥರ ಒಂದು ಕಾಂಬಿನೇಷನ್ ಆಫ್ ಫುಲ್ ಆಗಿ ರನ್ ಮಾಡ್ಕೊಂಡಿದ್ದೀವಿ ಸರ್ ನಾವು. ಓಕೆ, ಚೆನ್ನಾಗಿದೆ. ಬೆಡ್ ಮಾಡಿದ್ದಾರೆ ಸರ್? ಹೌದು ಸರ್, ಬೆಡ್ ತೊಗೊಂಡಿದ್ದೀವಿ. ಆ ಬೆಡ್ ಇವಾಗ ಹಾಗೆ ನಾವು ಒಂದು ಮಾಡಿದ್ದೀವಿ, ಇದಕ್ಕೆ ಹೋಗಿದ್ದೀವಿ ಸರ್, ಹೆಡ್ ಬೋರ್ಡ್ ಹೋಗಿದ್ದೀವಿ. ಸೊ ಹೆಡ್ ಬೋರ್ಡ್ ಒಂದು ರಾಫ್ಟರ್ ಕಾಂಬಿನೇಷನ್ ಸರ್ ಈ ಥರ ರನ್ ಮಾಡಿದ್ದೀವಿ. ಅಂಡ್ ಆ ಕಡೆ ಬಂದು ಕಾಟ್ ಸೈಡ್ ಟೇಬಲ್ ಕೊಟ್ಟಿದ್ದೀವಿ. ಬೇರೆ ಈ ಕಡೆ ಬಂದಾಗ ಸರ್ ಕಾಟ್ ಸೈಡ್ ಟೇಬಲ್ ಜೊತೆಗೆ ಈ ಥರ ಒಂದು ಯೂನಿಟ್ ಕೊಟ್ಟಿದ್ದೀವಿ ಇಲ್ಲಿಗೆ. ಸೊ ಏನಾದ್ರು ಸ್ಟೋರೇಜ್ ಬೇಕಾದ್ರೂ ಮಾಡ್ಕೊಬೋದು. ಆಸ್ ವೆಲ್ ಎಸ್ ಬಾಟಮ್ ಬಂದಾಗ ಒಂದು ಸ್ಲೀಕ್ ಆಗಿರುವಂಥ ಒಂದು ಡ್ರಾವರ್ ಯೂನಿಟ್ ಸರ್ ಇದು. ಸೊ ತುಂಬ ಸ್ಲೀಕ್ ಆಗಿ ಬರುತ್ತೆ ಇದು. ಆ್ಯಂಡ್ ಇದರ ಒಂದು ಏನು ಬರುತ್ತೆ ನಾವು ಈ ಪೋರ್ಷನ್ ಕರ್ವ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಮಲಗಿರ್ತಾರೆ, ಶಾರ್ಪ್ ಎಡ್ಜ್ ಕೊಟ್ಟರೆ ಇಲ್ಲಿ ತಗಲಬಾರ್ದು ಅಂತ ಹೇಳಿ ಇದು ಕರ್ವ್ಡ್ ಎಡ್ಜ್ಗೆ ಹೋಗಿದ್ದೀವಿ. ಇದು ಪೇಂಟ್ ಬಂದಿದೆ ಆ್ಯಂಡ್ ಇದು ಫುಲ್ ಟೋಟಲ್ ಲ್ಯಾಮಿನೇಟ್ ಸರ್. ಸೊ ಈ ಥರ ಕಾನ್ಸೆಪ್ಟ್ ರನ್ ಮಾಡ್ಕೊಂಡಿದ್ದೀವಿ ನಾವು. ಚೆನ್ನಾಗಿ ಬಂದಿದೆ ಸರ್ ಇದು. ಎಸ್ ಸರ್. ಇದು ಹ್ಯಾಂಡಲ್, ಈ ಹ್ಯಾಂಡಲ್ ಇಲ್ಲಿ ಹಾಕಿದ್ದೀರಾ? ಹಾಂ, ಎಕ್ಸಾಕ್ಟ್ಲಿ ಸರ್. ಸೇಮ್ ಎಚ್ ಪ್ರೊಫೈಲ್ ಹ್ಯಾಂಡಲೇ ತೊಗೊಂಡಿದ್ದೀವಿ. ಸೊ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿ ಆ ಕಾಂಬಿನೇಷನ್ ರನ್ ಮಾಡ್ಕೊಂಡಿದ್ದೀವಿ ಸರ್ ನಾವು. ಇದು ಯಾವ ಬೆಡ್ರೂಮ್ ಸರ್? ಸೊ ಹಾಗೆ ಇದು ಒನ್ ಮೋರ್ ಬೆಡ್ರೂಮ್ ಸರ್, ಪೇರೆಂಟ್ಸ್ ಬೆಡ್ರೂಮ್. ಸೊ ಇಲ್ಲಿ ನೀವು ನೋಡ್ಬೋದು ಸರ್, ಸಿಂಗಲ್ ಕಲರ್ ವಾರ್ಡ್ರೋಬ್ ತೊಗೊಂಡಿದ್ವಿ, ಒಂದೇ ಕಲರು. ಬಟ್ ಅದರಲ್ಲಿ ಏನು ಹೈಲೈಟ್ ಕೊಡುತ್ತೆ ಅಂದರೆ ಈ ಒಂದು ಸ್ಲೈಡಿಂಗ್ ವಾರ್ಡ್ರೋಬ್ಗೆ ಈ ಗ್ರೂವ್ ಸರ್. ಸೊ ಆ ಥರ ಒಂದು ಗ್ರೂವ್ ಆ್ಯಂಡ್ ಮೊನೋಟೋನ್ ಯೂನಿಟ್ಸ್ ಅಲ್ಲಿ ನಾವು ಇದನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ನಾವು ಈ ಗ್ರೂವ್ ಅಲ್ವಾ ಇದು? ಗ್ರೂವ್ ಸರ್. ಯಾಕಂದ್ರೆ ನಾರ್ಮಲ್ ಎಲ್ಲ ಪ್ರಾಡಕ್ಟ್ಸ್ ಅಲ್ಲಿ ಪ್ಯಾಚ್ ವರ್ಕ್ ಲ್ಯಾಮಿನೇಟ್ಸ್ ಒಂದು 2-3 ಕಾಂಬಿನೇಷನ್ ಲ್ಯಾಮಿನೇಟ್ ತೊಗೊಂತಿದ್ವಿ. ಬಟ್ ಇಲ್ಲಿ ಸಿಂಗಲ್ ಕಲರ್ಸ್ ಹೋಗಿದ್ದೀವಿ ಈ ಥರ ಒಂದು ಗ್ರೂವ್ಸ್ ಅಲ್ಲಿ. ಆ್ಯಂಡ್ ಈ ಥರ ಒಂದು ಪ್ರೀಮಿಯಂ ಹ್ಯಾಂಡಲ್ಸ್ ನಾವು ಪ್ಲೇ ಮಾಡ್ಕೊಂಡಿದ್ದೀವಿ ಸರ್. ಸೊ ಟೋಟಲಿ ಸ್ಲೈಡರ್ ವಾರ್ಡ್ರೋಬ್ಸ್ ಬರುತ್ತೆ ಇದು. ಚೆನ್ನಾಗಿದೆ ಸರ್. ಒಳಗಡೆ ಒಂಥರ ಮಿರರ್ ತರ ಫಿನಿಶಿಂಗ್ ಅಲ್ಲಿ ಈ ಒಂದು ಕಲರ್ ಕಾಂಬಿನೇಷನ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಟೋಟಲಿ ಸ್ಲೈಡರ್ ವಾರ್ಡ್ರೋಬ್ ಹೋಗ್ತೀವಿ. ಅಂಡ್ ಇಂಟರ್ನಲ್ ಫುಲ್ ಬಂದಿತ್ರ ಫ್ಯಾಬ್ರಿಕ್ ಲ್ಯಾಮಿನೇಟ್ ಬರುತ್ತೆ ಸರ್. ಇಲ್ಲಿ ಹ್ಯಾಂಡಲ್ ಇದೆ. ಹಾಂ ಸರ್. ಇಲ್ಲಿಗೆ ಬಂದಾಗ ಏನಾಗುತ್ತೆ ಯೂಸ್ಡ್ ಕ್ಲೋತ್ಸ್ ಎಲ್ಲ ಪ್ಲೇಸ್ ಮಾಡ್ಕೊಂಡು ಈ ಥರ ಪ್ಲಾನ್ ಮಾಡಿದ್ದೀವಿ ಸರ್ ವಿತ್ ಒಂದು ಡ್ರೆಸರ್ ಯೂನಿಟ್. ಸೊ ದಟ್ ನಿಮಗೆ ಇಲ್ಲಿ ಮಿರರ್ ಕೊಟ್ಟಂಗೂ ಪ್ಲಾನ್ ಆಗುತ್ತೆ. ಮಿರರ್ ಜೊತೆಗೆ ಈ ಥರ ಒಂದು ಯೂನಿಟ್ ಕೊಟ್ಟಿದ್ದೀವಿ. ಸೊ ದಟ್ ಎರಡನ್ನೂ ಯೂಸ್ ಮಾಡ್ಕೊಳ್ಳೋಕೆ ಪರ್ಫೆಕ್ಟ್ ಆಗಿ ಬರುತ್ತೆ ಸರ್ ಇದು. ಡೇ ಟು ಡೇ ಯೂಸ್ ಎಲ್ಲ ಇಲ್ಲ ಇದರಲ್ಲಿ. ಎಕ್ಸಾಕ್ಟ್ಲಿ.
ಅಂಡ್ ಮಿರರ್ ಒಳ್ಳೆ ವಿಡ್ತ್ ಬರುತ್ತೆ ಸರ್, ಆಲ್ಮೋಸ್ಟ್ ನಿಮ್ಗೊಂದು 1.5 feet ಅಷ್ಟು ವಿಡ್ತ್ ಅಷ್ಟು ಮಿರರು ಬರುತ್ತೆ. ಸೊ ಯೂಸ್ ಮಾಡ್ಕೊಂಡು ಟಾಪ್ ಟು ಬಾಟಮ್ ಚೆನ್ನಾಗಿ ಕಾಣುತ್ತೆ. ಸೊ ಲಾಫ್ಟ್ ಫುಲ್ ಎಂಡ್ ಟು ಎಂಡ್ ರನ್ ಮಾಡಿದೀವಿ. ಸೊ ಸ್ಟೋರೇಜ್ ಒಳ್ಳೆ ಇಂಪಾರ್ಟೆನ್ಸ್ ಕೊಟ್ಟು ಎಂಡ್ ಟು ಎಂಡ್ ರನ್ ಮಾಡ್ಕೊಂಡಿದ್ವಿ ಸರ್ ನಾವಿಲ್ಲಿಗೆ. ಒಳ್ಳೆ ಕೆಲಸ ಸರ್. ಎಸ್ ಸರ್. ಅಂಡ್ ಅಗೇನ್ ಒಂದು ಕಾಟ್ ಕೊಟ್ಟಿವಿ ಸರ್, ಕಿಂಗ್ ಸೈಜ್ ಕಾಟ್ ವಿತ್ ಹಿಂಭಾಗ ಒಂದು ಹೆಡ್ ಬೋರ್ಡ್ ಅಂಡ್ ದೆನ್ ಕಾಟ್ ಸೈಡ್ ಟೇಬಲ್ ಹೋಗಿದ್ದೀವಿ. ಅಗೇನ್ ಆ ಕಾಟ್ ಸೈಡ್ ಟೇಬಲ್ಗೂ ನಿಮಗೆ 45 ಡಿಗ್ರಿ ಗುರುದು ಹ್ಯಾಂಡಲ್ ಕೊಟ್ಟಿವಿ ಸರ್ ಅಲ್ಲಿಗೆ. ಚೆನ್ನಾಗಿ ಮಾಡಿದ್ದೀರಾ. ಈ ಕಡೆ ಇಲ್ಲಿಗೆ ಬಂದಾಗ ಸರ್ ಅಗೇನ್ ಒಂದು ಸ್ಟಡಿ ತಗೊಂಡಿದ್ದೀವಿ. ಸೊ ಸ್ಟಡಿ ಬಂದು ಟೋಟಲ್ ವುಡನ್ ಶೇಡ್ಸ್ ಹೋಗಿದ್ವಿ ಟಾಪ್ ಅಲ್ಲಿ. ಸೊ ಬಾಟಮ್ ನೋಡಿದಾಗ ನಾವು ಅದೇ ಸೇಮ್ ಬೀಚ್ ರನ್ ಆಗಿದೆ. ಸೊ ಬೀಚ್ ಆ್ಯಂಡ್ ವುಡ್ ಎರಡು ಒಳ್ಳೆ ಕಾಂಬಿನೇಷನ್ ರನ್ ಆಗುತ್ತೆ. ಅಂಡ್ ಅಗೇನ್ ಇಲ್ಲಿಗೂ ನಾವು 45 ಡಿಗ್ರಿಗೂ ಕೊಟ್ಟಿದ್ದೀವಿ ಸರ್. ಸೊ ಹ್ಯಾಂಡಲ್ಸು ನಾವ್ಸು ಆ ಥರ ಯಾವುದೋ ಪ್ಲಾನ್ ಮಾಡ್ತೀವಿ, 45 ಡಿಗ್ರಿ ಎಲ್ಲ ಪ್ಲಾನ್ ಮಾಡಿದ್ವಿ. ಅಂಡ್ ಇದಕ್ಕೆ ವಾಲ್ ಯೂನಿಟ್ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಕೊಟ್ಟಿದ್ದೀವಿ ಸರ್. ಸೊ ರೈಟ್ ಹ್ಯಾಂಡ್ ಸೈಡ್ ಕೊಟ್ಟಿದ್ದೀವಿ. ಇಲ್ಲಿ ಬಂದಾಗ ನಿಮ್ಗೆ ಅಗೇನ್ ಒಂದು ಶಟರ್ ಯೂನಿಟ್ ಬರುತ್ತೆ, ಹೊರಗಡೆ ಬಂದು ನಿಮ್ಗೆ ಸ್ಟೋರೇಜ್ಗೋಸ್ಕರ ಒಂದು ಶೆಲ್ಫ್ ಕೊಟ್ಟಿದ್ದೀವಿ. ಅಂಡ್ ಅಗೇನ್ ಅದೇ ಥರ ಒಂದು ಬಾಟಮ್ಲಿ ಓಪನ್ ಯೂನಿಟ್ ಇಲ್ಲಿ ಪ್ಲಾನ್ ಮಾಡ್ಕೊಂಡು ಓಪನ್ ಇಂಟನ್ನು ಕೊಟ್ಟಿರುವಂಥದ್ದು. 2 ಜನ ಆರಾಮಾಗಿ ಕೂತ್ಕೋಬೋದು ಈಸಿಲಿ ಸರ್. ಇಬ್ಬರು ಕೂತ್ಕೊಂಡು ವರ್ಕ್ ಮಾಡೋದು ಕರೆಕ್ಟಾಗಿ ಬರುತ್ತೆ ಸರ್ ಇಲ್ಲಿಗೆ. ಇದು ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಸರ್. ಸೊ ಟೋಟಲಿ ಈ ವಾಲ್ ಏನು ಬರ್ತೀವಿ ಸರ್, ನಾವು ಫುಲ್ ಒಂದು ವಾರ್ಡ್ರೋಬ್ ಕಮ್ ಡ್ರೆಸ್ಸರ್ ಅಂತಾನೆ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಅಗೇನ್ ಇಲ್ಲಿಗೆ ನೋಡಿದಾಗ ಸರ್ ಏನಾಗುತ್ತೆ ಅಂದ್ರೆ ವಾರ್ಡ್ರೋಬ್ ಇಲ್ಲಿ ನಾವು 2 ಯೂನಿಟ್ ಹೋಗಿದ್ದೀವಿ ಕಲರ್ಗೆ. ಒಂದು ಟೋಟಲ್ ಆಗಿ 907 SF ಅಂತ ನಮ್ದೇನು ವುಡನ್ ಶೇಡ್ ಬರುತ್ತೆ ಏರೋ ಲ್ಯಾಂಪ್ದು, ಅದನ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಕೆಳಗಡೆ ಬರುವಂತ ಸ್ಲೈಡರ್ ವಾರ್ಡ್ರೋಬ್ದು ಬಂದು ನಾವು ಇಲ್ಲಿ ಬೇರೆ ಶೇಡ್ಗೆ ಹೋದ್ವಿ ಸರ್. ಏನಕ್ಕೆ ನಾರ್ಮಲಿ ನೀವು ನೋಡ್ಬೋದು ಸರ್, ಇಲ್ಲಿ ಅಷ್ಟು ಬೆಳಕಿಲ್ಲ ಅಲ್ಲಿ ನಮಗೆ. ಸೊ ದಟ್ ಇಸ್ ದ ರೀಸನ್ ವಾಟ್ ವಿ ಡಿಡ್ ವಾಸ್ ನಾವು ಇಲ್ಲಿ ಲೈಟರ್ ಶೇಡ್ಗೆ ಹೋಗೋಣ, ಸೊ ದಟ್ ಒಂದು ಸ್ವಲ್ಪ ರಿಫ್ಲೆಕ್ಷನ್ ಕಾಣೋದು ವಾಲ್ಯೂಮ್ ಇರುತ್ತೆ ಅಂತ ಹೇಳಿ. ಸೊ ಟೋಟಲ್ ಆಗಿ ಇದು ಬಂದು ಹೈ ಗ್ಲಾಸ್ ಅಲ್ಲಿ ಸರ್ ನಾವು ವೈಟ್ ಹೋಗಿದ್ದೀವಿ ಕ್ರೆಮಿಕ್ ಕಲರ್ ಅಲ್ಲಿ. ಅಂಡ್ ದೆನ್ ಇದೇನು ಬರುತ್ತೆ ಟೀ ಸ್ಟ್ರಿಪ್. ಅಗೇನ್ ಇದು ಒಂದು ಪ್ಯಾಟರ್ನ್ ಹಾಕೊಂಡು ರನ್ ಮಾಡ್ಕೊಂಡಿದ್ದೀವಿ. 3 ಡೋರ್ ಬರುತ್ತೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್. ಅಂಡ್ ಇಂಟರ್ನಲ್ ಸರ್ ಟೋಟಲ್ ಒಳ್ಳೆ ನಿಮ್ಮ ಸ್ಟೋರೇಜ್ ಸ್ಪೇಸ್ ಚೆನ್ನಾಗಿ ಯೂಸ್ ಆಗುತ್ತೆ ಸರ್ ಇಲ್ಲಿಗೆ. ಸೊ ಹ್ಯಾಂಡಲ್ ಅಷ್ಟೇ ನಾವು ಇಲ್ಲಿ ಮತ್ತೆ ಗೋಲ್ಡ್ ಹೋಗಿಲ್ಲ, ಆ ಒಂದು ಕಾಂಟ್ರಾಸ್ಟ್ ಇರಲಿ ಅಂತ ಹೇಳಿ ಇದಕ್ಕೆ ಆಲ್ಮೋಸ್ಟ್ ಒಂದು ನಾವು SS ಫಿನಿಶ್ಗೆ ಹೋಗಿದ್ದೀವಿ. ಅಂಡ್ ಇಲ್ಲಿ ಗೋಲ್ಡ್ ಟೀ ಸ್ಟ್ರಿಪ್ ತೊಗೊಂಡಿದ್ದೀವಿ ಸರ್ ನಾವು. ಈ ಕಡೆ ಸರ್ ಇಲ್ಲಿ ಬಂದಾಗ ಒಂದು ಯೂನಿಟ್ ಕೊಟ್ಟಿದ್ದೀವಿ, ಸೊ ದಟ್ ಇಲ್ಲಿ ಸ್ಟಡಿ ಥರ ಯೂಸ್ ಆಗುತ್ತೆ. ಆಮೇಲೆ ಇಲ್ಲಿಗೆ ಒಂದು ಓಪನ್ ಕೊಟ್ಟಿದ್ದೀವಿ, ಅಲ್ಲಿ ಏನು ಬೇಕು ನಾವು ಯೂಸ್ ಮಾಡ್ಕೊಳ್ಳೋದು ಕರೆಕ್ಟ್ ಬರುತ್ತೆ ಸರ್ ಇಲ್ಲಿ. ಲಾಫ್ಟ್ ಫುಲ್ ಸರ್ ಎಲ್ ಶೇಪ್ ಟೋಟಲ್ ಎಂಡ್ ಟು ಎಂಡ್ ರನ್ ಮಾಡ್ಕೊಂಡಿದ್ದೀವಿ ಲಾಫ್ಟ್ನ. ಸೊ ಸ್ಟೋರೇಜ್ ಸ್ಪೇಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಕಮಿಂಗ್ ಅಗೇನ್ ಇಲ್ಲಿಗೆ ಒಂದು ವಿಂಡೋ ಬರ್ತಿತ್ತು ಸರ್. ಸೊ ದಟ್ ಒಂದು ವಿಂಡೋ ಬೇಸ್ ಇಟ್ಟಿರ್ತಾವೆ ಇದು ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಬೆಳಕಿಗೆ ಏನು ನಡ್ತಾನಾಗ ಬಂದು ಇದು ವಿಂಡೋ ಸ್ಟೋರೇಜ್ ಕೊಟ್ಟಿದ್ದೀವಿ. ಅಂಡ್ ಇಲ್ಲಿಗೆ ಒಂದು ಸಿಂಗಲ್ ವಾರ್ಡ್ರೋಬ್ ಶಟರ್ ತೆಗೆದು ಕೊಟ್ಟಿದ್ದೀವಿ ಸರ್. ಬೇ ವಿಂಡೋ ಥರ ಆಗುತ್ತೆ. ಬೇ ವಿಂಡೋ ಥರ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇಲ್ಲಿಗೆ ಒಂದು ಸಿಂಗಲ್ ಶಟರು. ಸೊ ಸಿಂಗಲ್ ಶಟರಲ್ಲೂ ಅಗೇನ್ ಫುಲ್ ಟೋಟಲ್ ಆಗಿ ಶೆಲ್ಫ್ಸೇ ಕೊಟ್ಟಿದ್ದೀವಿ. ಸೊ ನೀವು ಬ್ಲ್ಯಾಂಕೆಟ್ಸ್ ಎಲ್ಲ ಪ್ರತಿಯೊಂದು ಬೇರೆದೇನು ಬರುತ್ತೆ ಯೂಸ್ ಮಾಡ್ಕೊಳ್ಳೋಕ್ಕೂ ಕರೆಕ್ಟಾಗಿ ಬರುತ್ತೆ ಸರ್. ಆ್ಯಂಡ್ ಕರೆಕ್ಟಾಗಿ ಕಾಟ್ನ ನಾವು ಸೆಂಟರ್ ಟೇಬಲ್ ಪ್ಲೇಸ್ ಮಾಡ್ಕೊಂಡಿದ್ದೀವಿ ಸರ್. ಟೋಟಲ್ ವಾಲ್ ಏನು ತೊಗೊಂಡಿದ್ವಿ ವಾಲ್ ಸೆಂಟರ್ ಪ್ಲೇಸ್ ಮಾಡಿಕೊಂಡು ಕಿಂಗ್ ಸೈಜ್ ಕಾಟ್ ತೊಗೊಂಡಿದ್ದೀವಿ. ಅಗೇನ್ ಹೆಡ್ ಬೋರ್ಡ್ ಒಂದು ಸೇಮ್ ಸರ್, 3 ಇದಕ್ಕೂ ಸೇಮ್ ಹೋಗಿದ್ದೀವಿ. ಅಂಡ್ 2 ಕಡೆನೂ ಕಾಟ್ ಸೈಡ್ ಟೇಬಲ್ ಹೋಗಿದ್ದೀವಿ. ಗಿವನ್ ದಟ್ ರೈಟ್ ಹ್ಯಾಂಡ್ ಸೈಡ್ ಏನು ಬರುತ್ತೆ ನಿಮಗೆ ಕಾಟ್ ಸೈಡ್ ಟೇಬಲ್ ಥರ ಆಕ್ಟ್ ಆಗುತ್ತೆ, ಆಸ್ ವೆಲ್ as ಡ್ರೆಸ್ಸರ್ ಥರ ಆಕ್ಟ್ ಆಗುತ್ತೆ ಸರ್. ಆ ಥರ ಕಾಂಬಿನೇಷನ್ ರನ್ ಮಾಡ್ಕೊಂಡು ಇದಲ್ವಾ ಎಕ್ಸಾಕ್ಟ್ಲಿ ಸರ್. ಹೌದು, ಸೈಡ್ ಟೇಬಲ್ ಆಯಿತು, ಸೈಡ್ ಟೇಬಲ್ ಆಯಿತು, ಡ್ರೆಸ್ಸರ್ ಆಯಿತು ಸರ್. ಸೊ ಏನಾಗುತ್ತೆ ನಿಮಗೆ 2 ಯೂನಿಟ್ ಕೊಟ್ಟಿದ್ದೀವಿ. ಸೊ ದಟ್ ನಿಮ್ಗೆ ಸ್ಟೋರೇಜ್ ಡ್ರೆಸ್ಸರ್ ಆಗಿ ಯೂಸ್ ಮಾಡ್ಕೊಂಡಾಗಲೂ ನಿಮ್ಗೆ ಒಳ್ಳೆ ಸ್ಪೇಸ್ ಸಿಗುತ್ತೆ, ಏನು ಬೇಕು ಸೇವ್ ಮಾಡ್ಕೊಳ್ಳೋಕ್ಕೆ. ಆಸ್ ವೆಲ್ ಆಸ್ ಇಲ್ಲಿ ಒಂದು ಮಿರರ್ ಹೋಗಿದ್ವಿ. ಅಗೇನ್ ಮಿರರ್ ನಾವು ಜಸ್ಟ್ ನಾರ್ಮಲ್ ರೆಕ್ಟಾಂಗಲ್ ಹೋಗಿದ್ರೆ 2 ಕಡೆ ಒಂದು ಕರ್ವ್ ಶೇಪ್ಗೆ ಹೋಗಿದ್ವಿ ಸರ್. ಸೊ ಆ ಒಂದು ಡಿಸೈನ್ ಎಲಿಮೆಂಟ್ ಸ್ವಲ್ಪ ಬ್ರೇಕ್ ಮಾಡಲಿ ಅಂತೇಳಿ ಕರ್ವ್ ಶೇಪ್ ಎಲ್ಲ ಪ್ಲಾನ್ ಮಾಡ್ಕೊಂಡಿರೋದು. ಓಕೆ. ಅಂಡ್ ಫಾಲ್ಸ್ ಸೀಲಿಂಗ್ ನೋಡಿದಾಗ ಸರ್ ಕರೆಕ್ಟಾಗಿ ನಮ್ದು ಏನು ಕಾಟ್ ಬರ್ತಿತ್ತು ಕಾಟ್ ಮೇಲೆ ಒಂದು ಐಲ್ಯಾಂಡ್ ತೊಗೊಂಡಿದ್ದೀವಿ. ಅಂಡ್ ರೈಟ್ ರೌಂಡ್ ಮಿಕ್ಕಿದ ಫುಲ್ ಏನು ಬರುತ್ತೆ ನಾವಿಗೆ ಪೆರಿಫಲ್ ರನ್ ಮಾಡ್ಕೊಂಡಿದ್ವಿ. ಸೊ ಬೋತ್ ಐಲ್ಯಾಂಡ್ ಆಸ್ ವೆಲ್ as ಪೆರಿಫಲ್ ನಾವಿಗೆ ತೊಗೊಂಡಿದ್ದೀವಿ ಸರ್. ಕೆಲವೊಂದು ಕಡೆ ಇದನ್ನ ಹಂಗೆ ಕನೆಕ್ಟ್ ಮಾಡಿಬಿಡ್ತಾರಲ್ಲ ಸರ್, ಹಂಗೆ ವಾಲಿಂದ ತೊಗೊಂಡು ನಾವು ಕನೆಕ್ಟ್ ಮಾಡ್ಕೊಂಡ್ರು ಟೋಟಲ್ ಆಗಿ ಒಂದು ಯೂನಿಟ್ ಬರುತ್ತೆ. ಸಿ ಯೂನಿಟ್ ಅನ್ನು ನಮಗೆ ಬರುತ್ತೆ ನೋಡಿ ವೀಕ್ಷಕರು. ಈ ಥರನೂ ಮಾಡ್ಬೋದು ನೀವು. ಇದೇ ಹೆಡ್ ಬೋರ್ಡ್ ಅನ್ನು ಹಾಗೆ ಕನೆಕ್ಟ್ ಮಾಡ್ಕೊಂಡ್ಬಿಡ್ಬೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರಲ್ಲೆಲ್ಲ ಮಾಡಿಟ್ಟು ಅಲ್ಲಿ ಮಾಡಿದ್ದೀವಿ ಸರ್. ಎಸ್ ಸರ್, ಆ ಥರ ಮಾಡಿಬಿಟ್ಟಿದ್ದೀರಾ. ಓಕೆ. ಆ್ಯಂಡ್ ಇಲ್ಲಿ ಒಂದು ಜಸ್ಟ್ ಒಂದು ವ್ಯಾನಿಟಿ ಯೂನಿಟ್ ಬರ್ತಿದೆ ಸರ್. ಇದನ್ನು ಒಳ್ಳೆ ವಿಡ್ತ್ ಬರ್ತಿತ್ತು, ಟೋಟಲ್ ವಿಡ್ತು. ಸೊ ಇಲ್ಲೂ ಕಾಂಬಿನೇಷನ್ ಹೇಗೆ ಮಾಡ್ಕೊಂಡಿದ್ದು 2 ಕಡೆ ಓಪನ್ ಯೂನಿಟ್ ತೊಗೊಂಡಿದ್ದೀವಿ, ಮಧ್ಯೆ ಒಂದು ಕ್ಲೋಸ್ ಯೂನಿಟ್ ಕೊಟ್ಟಿವಿ ಸರ್. ಯಾಕಂದ್ರೆ ಪೈಪಿಂಗ್ಸ್ ಎಲ್ಲ ಪಾಸ್ ಆಗೋದು ಕಾಣಬಾರ್ದು ಅಂತ ಇಲ್ಲಿ ಕ್ಲೋಸ್ ಯೂನಿಟ್, ಅದು 2 ಕಡೆ ಓಪನ್ ಯೂನಿಟ್. ಆ್ಯಂಡ್ ಇಲ್ಲಿಗೆ ಬಂದಾಗ ಸರ್ LED ಮಿರರ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ದಟ್ ಇಲ್ಲಿ LED ಶೇಡ್ಸ್ ಮಿರರ್ಗೂ ನಿಮಗೆ ಯೂಸ್ ಆಗುತ್ತೆ ಸರ್. ಸೊ ಮಿರರ್ ನೀವೇ ಹಾಕೊಡ್ತೀವಿ? ಮಿರರ್ ನಾವೇ ಹಾಕೊಡ್ತೀವಿ ಸರ್. ಯಾರಿಗಾದ್ರೂ ಲೈಕ್ ಸಿವಿಲ್ ವರ್ಕ್ ಹೋಗ್ಬಿಟ್ಟಿದ್ದಾರೆ, ನನಗೆ ಇದು ಹಾಕೊಡ್ಬೇಕು, ಬೇಸಿನ್ ಬೇಕು, ಟ್ಯಾಪ್ ಬೇಕು, ಇವೆಲ್ಲ ಮಾಡ್ಕೊಡ್ತೀವಿ ಸರ್. ತುಂಬಾ ಕಡೆ ಮಾಡ್ತಾ ಇದೀವಿ ಆಲ್ರೆಡಿ, ಮಾಡಿಕೊಡ್ತೀವಿ ಸರ್. ನಾವು ಮಾಡಿಕೊಡ್ತೀರಾ? ಸಿವಿಲ್ ವರ್ಕ್ ಸಪೋರ್ಟ್ ಕೂಡ ಕೊಡ್ತೀರಾ? ಎಕ್ಸಾಕ್ಟ್ಲಿ, ಎಸ್ ಸರ್. ಸೊ ವೀಕ್ಷಕರೇ, ಮನೆ ನೋಡಿದ್ರಿ, ಮೇಡಮ್ ಹತ್ರ ಮಾತಾಡಿದ್ರಿ. ಫೈನಲ್ ಆಗಿ ಸರ್ ಜೊತೆ ಮಾತಾಡೋಣ ಸರ್. ಈಗ ಫೈನಲ್ ಆಗಿ ಬರ್ತಾ ಇರುವಂತದ್ದು ಕಾಸ್ಟಿಂಗ್ ಅಂತ ಬಂದ್ರೆ ನಿಮ್ಮ ಕಾಸ್ಟಿಂಗ್ ಏನಿರುತ್ತೆ ಸರ್? ಸರ್ ನಮ್ಮ ಕಾಸ್ಟಿಂಗ್ ಸ್ಟಾರ್ಟಿಂಗ್ ಫ್ರಮ್ ಆಲ್ಮೋಸ್ಟ್ 800 rupees ಇಂದ ನಾವು 3000 rupees ಅಂತ ಮಾಡ್ತೀವಿ ಸರ್. ಸೊ 800 rupees ಅಲ್ಲಿ ಏನಾದ್ರು ಬರುತ್ತೆ ಫ್ರೇಮ್ ಟೈಪ್ಸ್ ಯೂನಿಟ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಲಾಫ್ಟ್ಸ್ ಅಥವಾ ನೀವು ಸ್ಟೇರ್ ಕೇಸ್ ಕೆಳಗಡೆ ಮಾಡುವಂಥ ಯೂನಿಟ್ಸು ಅಥವಾ ವ್ಯಾನಿಟಿಲಿ ಏನಾದ್ರು ನೀವು ಫ್ರೇಮ್ ಟೈಪ್ ಥರ ಹೋಗ್ತೀವಿ ಅದೆಲ್ಲ ಬರುತ್ತೆ. ಸೊ ಆಸ್ ಅಂಡ್ ವೆನ್ ಮೆಟಲ್ಸ್ ಮೇಲೆ ಹೋಗುತ್ತೆ ಸರ್. ಸೊ ಲ್ಯಾಮಿನೇಟೆಡ್ ವಾರ್ಡ್ರೋಬ್ಸ್ ಹೋಗ್ತೀರಾ ಅಂದರೆ ಸ್ವಲ್ಪ ಕಮ್ಮಿ ಪ್ರೈಸ್ ಇರುತ್ತೆ. ಆದರೆ ಅಕ್ರಿಲಿಕ್ಕು ಅಥವಾ ಗ್ಲಾಸ್ ಆ ಥರ ಹೋದಾಗ ಡಿಫ್ರೆನ್ಸ್ ಬರುತ್ತೆ. ಸೇಮ್ ಥಿಂಗ್ ವಿತ್ ಕಿಚನ್ ಸರ್. ಕಿಚನ್ಸ್ ನೀವೇನಾದ್ರು ನೀವು ಲ್ಯಾಮಿನೇಟೆಡ್ ಕಿಚನ್ಸ್ ಹೋಗ್ತೀರಾ ಅಂದರೆ 1600 650 ಮಾಡ್ತೀವಿ. ಅದೇ ನೀವು ಅಕ್ರಿಲಿಕ್ ಕಿಚನ್ ಹೋದಾಗ 1980 ಹ್ಯಾಕ್ ಬರುತ್ತೆ. ಇವಾಗ ನಾವು ಲೆಕೆಟ್ ಗ್ಲಾಸ್ ಕಿಚನ್ಸು ಮಾಡ್ತಾ ಇದೀವಿ, ಅದೆಲ್ಲ ಹೋದಾಗ 2200 per square feet. ಸೊ ಈ ಥರ ಯಾವ ಮೆಟೀರಿಯಲ್ ಕಸ್ಟಮರ್ಸ್ ತೊಗೊಂಡದ್ದು ಮಾತ್ರ ಅದ್ರ ಮೇಲೆ ಒಂದು ಪ್ರೈಸಸ್ ಡಿಫರ್ ಆಗುತ್ತೆ ಸರ್. ಅದು ವಾರಂಟೀಸ್ ಎಲ್ಲ ಏನು ಕೊಡ್ತೀರಾ ನೀವು? ಸರ್ ಟೋಟಲ್ ವಾರಂಟೀಸ್ ನಮ್ದು ಏನು ತೊಗೊಂತೀರಾ ನೀವು ಪ್ಲೈಬೋರ್ಡ್ಸ್ ಮೇಲೆ ಅಪ್ ಟು 10 to 15 years ವಾರಂಟೀಸ್ ಬರುತ್ತೆ ಸರ್. ಕಮಿಂಗ್ ಇನ್ ಟು ದಿ ಹಾರ್ಡ್ವೇರ್ ಎಲ್ಲ ಬಂದಾಗ 5 years ವಾರಂಟಿ ಸೇಮ್ ನಮ್ಗೆ ಏನು ಕಂಪ್ನಿ ಪ್ರೊವೈಡ್ ಮಾಡುತ್ತೆ ಅದೇ ನಾವು ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡ್ಕೊಡ್ತೀವಿ. ಓಕೆ ಓಕೆ ಓಕೆ. ಆ್ಯಂಡ್ ನಿಮ್ಮ ಸರ್ವಿಸ್ ಏರಿಯಾ ಎಲ್ಲೆಲ್ಲಿವರೆಗೆ ಮಾಡ್ತಾ ಇದ್ದೀರಾ ಸರ್? ಆಲ್ಮೋಸ್ಟ್ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಸರ್. ಬ್ಯಾಂಗ್ಳೂರ್ ಅಂತೂ ಟೋಟಲಿ ಮಾಡ್ತಾ ಇದ್ದೀವಿ, ಬ್ಯಾಂಗ್ಳೂರ್ ಇನ್ನೂ ಮಾಡ್ತಾ ಇದ್ದೀವಿ.
ತುಮಕೂರು, ದೊಡ್ಡಬಳ್ಳಾಪುರ, ಹಿರಿಯೂರು, ಪುತ್ತೂರು, ಸೊ ಅಲ್ಲೆಲ್ಲ ಪ್ರಾಜೆಕ್ಟ್ ನಡೀತಾ ಇದೆ. ಕಮಿಂಗ್ ವಿಡಿಯೋಸ್ ನಾವು ಎಲ್ಲಾನು ಫುಲ್ ನೋಡ್ಕೊಂಡು ಬರ್ಬೋದು. ಮೈಸೂರೆಲ್ಲ ನಡೀತಾ ಇದೆ ನಿಮ್ದು? ಹೌದು ಸರ್, ಮೈಸೂರಲ್ಲಿ ಮಾಡ್ತಾ ಇದ್ದೀವಿ. ಒಂದು ರಾಮನಗರದ ಒಂದು ಫಿನಿಶ್ ಆಗಿದೆ ರೀಸೆಂಟ್ ಆಗಿ, ಸೊ ಅದೆಲ್ಲ ಮಾಡ್ತಾ ಇದ್ದೀವಿ ಸರ್. ಎಲ್ಲ ಕಡೆ ನಡೀತಾ ಇದೆ. ಸೊ ಆಲ್ ಓವರ್ ಕರ್ನಾಟಕ ಸರ್ವಿಸ್ ಕೊಡ್ತೀರಾ? ಮಾಡ್ತಾ ಇದ್ದೀವಿ. ಹೌದು ಹೌದು ಸರ್. ನಮ್ಮ ವೀಕ್ಷಕರಿಗೆ ಸ್ಪೆಷಲ್ ಆಗಿ ಸ್ವಲ್ಪ ಡಿಸ್ಕೌಂಟ್ಸ್ ಏನಾದರೂ ಕೂಡ? ಹೌದು ಸರ್, ಡೆಫಿನೆಟ್ಲಿ. ಯಾಕಂದ್ರೆ ಸರ್ ಲಾಸ್ಟ್ ನಾವು ಮಾಡಿದ್ವಿ, ಅದು ಹೇಳಿದ್ರಿ. ಸೊ ಯಾರು ನಮ್ಮ ಕನ್ನಡ ಕೋರ ಚಾನಲ್ ಮಾಡ್ತಾ ಇದ್ದೀರಾ, ನಿಮ್ಮನ್ನು ತೋರಿಸ್ಬೇಕಲ್ಲ ಸಬ್ಸ್ಕ್ರೈಬರ್ ಅಂತ, ಕಸ್ಟಮರ್ಸ್ ಬಂದು ತೋರಿಸ್ತಾರ 15% ಡಿಸ್ಕೌಂಟ್ ಕೊಟ್ಟಿದ್ವಿ. ನಾರ್ಮಲ್ ನಾವು ಕೊಡೋದು 5 to 6%, ಬಟ್ ದೇ ಸ್ಟಿಲ್ ನಮ್ಮ ಹತ್ರ ಫಾಲೋ ಅಪ್ ಮಾಡಿ ಬಂದು ಅದು ತೋರಿಸಿದ್ರು, ಸರ್ ಸಬ್ಸ್ಕ್ರೈಬ್ ಆಗಿದ್ದೀವಿ, ಖಂಡಿತ ವಿಡಿಯೋ ನೋಡ್ತೀವಿ ಅಂದ್ರೆ ನಾವು 15% ಡಿಸ್ಕೌಂಟ್ ಕೊಟ್ಟಿದ್ವಿ. ತುಂಬಾ ಒಳ್ಳೆಯದು. ಸೊ ನಿಮಗೂ ಕೂಡ ಮನೆ ಇಂಟೀರಿಯರ್ ಅಲ್ಲಿ ಅಪ್ ಟು 15% ವರೆಗೆ ಇಂಟೀರಿಯರ್ ಇದು ಡಿಸ್ಕೌಂಟ್ ಬೇಕು ಅಂತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಕನ್ನಡ ಕೋರ ಚಾನಲ್ ಅಲ್ಲ. ಆ್ಯಂಡ್ ವಿವಾ ಡಿಸೈನ್ಗೆ ಹೋದಾಗ ತೋರಿಸಿದ್ರೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ 15% ಅಂದರೂ ಕೂಡ ತುಂಬಾನೇ ಆಗೋಯ್ತು. ನಿಮಗೆ 1000 ಗಟ್ಟಲೆ ನಿಮಗೆ ಡಿಸ್ಕೌಂಟ್ಸ್ ಇಲ್ಲಿ ಸಿಗುವಂಥದ್ದು. ಸರ್ ನಮ್ಮ ವೀಕ್ಷಕರು ಯಾರಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಎಲ್ಲೆಲ್ಲಿ ಬರ್ಬೋದು? ಸರ್ ಒಂದು ಬ್ಯಾಂಗ್ಳೂರಲ್ಲಿ 2 ಕಡೆ ಬ್ರಾಂಚ್ ಇದೆ ಸರ್. ಒಂದು ಬಂದು ಬೆಮ್ಮಲ್ ಫಸ್ಟ್ ಆರ್ ಆರ್ ನಗರಲ್ಲಿ ಬರುತ್ತೆ, ಅಲ್ಲೂ ಬರ್ಬೋದು ನಮ್ಮ ಕಸ್ಟಮರ್ಸು. ಅಲ್ಲೂ ಎಕ್ಸ್ಪೀರಿಯನ್ಸ್ ಸೆಂಟರ್ದು ಒಂದು ಫ್ಲೋರಲ್ಲಿ ಒಂದು ಫ್ಲೋರ್ ಮೆಟಲ್ ಸೆಲೆಕ್ಷನ್ಸ್ ಮಾಡಿದ್ವಿ, ಅಲ್ಲಿಗೂ ಬರ್ಬೋದು. ಅಥವಾ ಯಾರು ನಾರ್ತ್ ಬ್ಯಾಂಗ್ಳೂರ್ ಕಡೆ ಇದ್ದಾರೆ, ಟುವರ್ಡ್ಸ್ ಯಲಂಕ ಆ ಥರ ಇದ್ದಾರೆ, ಯಲಂಕಾಗೆ ಬರ್ಬೋದು. ಅಲ್ಲಿ ಕೋಗಿಲು ಲೇಔಟ್ ಸಹಕಾರ ನಗರದಲ್ಲಿ ಮಾಡಿದ್ವಿ, ಅಲ್ಲೂ ಬಂದು ನಮ್ಮನ್ನ ಭೇಟಿ ಆಗ್ಬೋದು ಅಲ್ವಾ? ಎರಡೂ ಕಡೆಯ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಮನೆಗೆ ಕ್ವಾಲಿಟಿ ಇಂಟೀರಿಯರ್ನ ಮಾಡಿಸ್ಕೋಬಹುದು. ಸರ್ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇಂಟೀರಿಯರ್ನ ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.